ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಮಾಚುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ವಿಜಾನತಾಮವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾತ ಪ್ರಚೋದಯಾತ್. ಸೂಕ್ತಿರತ್ನಾಕರೇ ರಮ್ಯೇ ಮೂಲರಾಮಾಯಣಾರ್ಣವೇ ವಿಹರಂತೋ ಮಹೀಯಾಂಸಃ ಪ್ರೀಯಂತಾಂ ಗುರವೋ ಮಮ. ವಾಲ್ಮೀಕೇರ್ಗೌಃಪುನೀಯಾನ್ನೋ ಮಹೀಧರಪದಾಶ್ರಯಾ ಯತ್ಕಾವ್ಯಮುಪಜೀವಂತಿ ಕವಯಸ್ತರಣಕಾ ಇವ. ಬಾಯಾರಿಕೆ ಆಗಿದೆ. ಋಷಿಯ ಶಾಪ ತಟ್ಟಿ ಇಡೀ ಕಾಡು ಬೆಂಗಾಡಾಗಿದೆ, ನೀರಿಲ್ಲ. ಆದರೆ ಅದೊಂದು ಜಾಗದಲ್ಲಿ ಮಾತ್ರ ಆ ಗುಹೆ ಕಾಣ್ತಾ ಇದೆ. ಆ ಗುಹೆಯಿಂದ ಹಂಸ ಮೊದಲಾದವುಗಳು ಆಚೆ ಬರ್ತಾ ಇದೆ. ಗುಹೆಯ ಹೊರವಲಯದಲ್ಲಿ ಇರುವ ಮರಗಳು ಒಳ್ಳೆ ನೀರನ್ನು ನಾವು ಹೊಂದಿದ್ದೇವೆ ಅಂತ ತೋರಿಸ್ಕೊಳ್ತಾ ಇವೆ. ಹೇಗೆ? ನುಣುಪಾದ ತೊಗಟೆ ಇದೆ. ಆದ್ದರಿಂದ ಒಳಗಡೆಯಿಂದ ಹಕ್ಕಿಗಳು ಹಾರಿ ಬಂದಾಗ ಹಕ್ಕಿಗಳ ಕೊಕ್ಕಿನಲ್ಲಿರುವ, ಹಕ್ಕಿಗಳ ಕಾಲಿನಲ್ಲಿ ಇರುವ ಕೇಸರದ ತುಂಡುಗಳು ಅಲ್ಲಿ ಬಿದ್ದಿದೆ. ಅಂದರೆ ಒಳಗಡೆ ತಾವರೆ ಇದೆ ಅಂತ ಅರ್ಥ. ತಾವರೆ ಇರಬೇಕಾದ್ರೆ ಕೊಳ ಇರಬೇಕು, ಶುದ್ಧವಾದ ನೀರು ಇದೆ ಅಂತ ಅರ್ಥ ಆಯಿತು. ಈ ರೀತಿ ಒಳಗಡೆ ಹೋಗಬೇಕು ಅಂತ ಅವ್ರಿಗೆಲ್ಲರಿಗೂ ಆಯಿತು. ಆದರೆ ಗುಹೆಯ ಒಳಗಡೆ ಹೋದ ಕೂಡಲೇ ಕತ್ತಲೋ ಕತ್ತಲು. ಆಲೋಕಂ ದದೃಶುರು ವೀರಾಃ ನಿರಾಶಾ ಜೀವಿತೇ ತದಯದಾ ತತಸ್ತಂ ದೇಶಮಾಗಮ್ಯ ಸೌಮ್ಯಾವಿತಿಮಿರಾವನಂ ದದೃಶುಃ ಕಾಂಚನಾನ್ ವೃಕ್ಷಾನ್ ದೀಪ್ತ ವೈಶ್ವಾನರ ಪ್ರಭಾನ್. ಒಳಗಡೆ ಹೋದ ಕೂಡಲೇ ಬೆಳಗುವ ಮರಗಳನ್ನು ನೋಡಿದರು, ಬೆಳಗುವ ಮರಗಳು. ಆಮೇಲೆ ನಾರ್ಮಲ್ ಮರಗಳು, ಮತ್ತಿ ಮರ, ತಾಳೆ ಮರ, ತಮಾಲಾನ್ ಹೊಂಗೆ ಮರ, ಪುನ್ನಾಗಾನ್ ಸುರಗಿ ಮರ, ಆಮೇಲೆ ವಂಜುಲಾನ್ ಪಾದರಿ ಮರ, ಚಂಪಕ ಸಂಪಿಗೆ, ನಾಗ ಕೇದಿಗೆ, ಕರ್ಣಿಕಾರ ಮೊದಲಾದ ಮರಗಳನ್ನು ನೋಡಿದರಂತೆ. ಸ್ತಬಕೈ ಕಾಂಚನೈಶ್ಚಿತ್ರೈ ರಕ್ತೈಕಿಸಲಯೈಸ್ತಥಾ. ಅಲ್ಲಿ ಕೆಂಪಾದ ಮೊಗ್ಗುಗಳು ಕಾಣಿಸ್ತಾ ಇವೆ. ಆಪೀಡೈಶ್ಚ ಲತಾಭಿಶ್ಚ ಹೇಮಾಭರಣಭೂಷಿತಾನ್ ತರುಣಾದಿತ್ಯ ಸಂಕಾಶಾನ್ ವೈಡೂರ್ಯಮಯ ವೇದಿಕಾನ್. ಅಲ್ಲಿ ಆ ಅಶ್ವತ್ಥ ಮರದ ಸುತ್ತ ಕಟ್ಟೆ ಇರುತ್ತಲ್ಲ, ಅಶ್ವತ್ಥ ಕಟ್ಟೆ ನಿರ್ಮಿಸೋದು ಬಹಳ ಪುಣ್ಯಕರ ಅಂತ ಆಗ. ಯಾಕೆಂದರೆ ದಾರಿಯಲ್ಲಿ ಹೋಗುವವರು ಬೇಸಿಗೆ ಕಾಲ ಇತ್ಯಾದಿಗಳಲ್ಲಿ ಅಲ್ಲಿ ಮಲಗಿ ಹೊರಡಬಹುದು. ನಮ್ಮ ಜೊತೆಗೆ ಬದುಕ್ತಾ ಇದ್ದರೂ ಡಿಟ್ಯಾಚ್ಡ್ ಆಗಿ ಬದುಕಲಿಕ್ಕೆ ಏನು ವ್ಯವಸ್ಥೆ ಬೇಕೋ ಆ ವ್ಯವಸ್ಥೆ ಮಾಡಿದ್ರು. ಇವತ್ತು ಅದಕ್ಕೆ ಹಣ ಕೊಡ್ತಾ ಇದ್ದೀವಿ ಅಷ್ಟೇ. ಡಿಟ್ಯಾಚ್ಡ್ ಆಗಿ ಬದುಕಲಿಕ್ಕೆ ನಾವು ಹಣ ಕೊಡಬೇಕು. ನಾವೇ ಮಲಗಲಿಕ್ಕೆ ಒಂದು ರೂಮ್ ವ್ಯವಸ್ಥೆ ಮಾಡ್ಕೊಳ್ತೀವಿ. ಹೋದ ಊರಿಗೆ ಅಂತಂದರೆ ಅಲ್ಲಿರುವ ಹೋಟೆಲಿಗೆ ಹೋಗಿ ಅದು ಆ ಋತುಮಾನಕ್ಕೆ ತಕ್ಕ ಹಾಗೆ
ದುಡ್ಡು ಕೊಟ್ಟು ಖಾಸಗಿಯಾಗಿ ಕಳೆದು ಬರಬೇಕು. ಆವಾಗ ಬಟಾ ಬಯಲಲ್ಲಿ ಇದ್ದೂ ಕೂಡ ಖಾಸಗಿಯಾಗಿ ಕಳೆಯಬಹುದಿತ್ತು. ಅನ್ನದಾನ ಉಚಿತವಾಗಿ ಇತ್ತು. ಅದನ್ನು ವೇದಿಕಾ ಅಂತ ಕರೀತಾರೆ. ಆ ತರಹದ ಆಲದ ಮರದ ವೇದಿಕೆ ಇಲ್ಲಿ ಕಾಂಚನೈಹಿ ವೇದಿಕೈಹಿ. ಬಂಗಾರದ ಅಥವಾ ವೈಡೂರ್ಯ ಮಯವಾದ ವೇದಿಕೆ ಇತ್ತಂತೆ, ಅಂದರೆ ಕಟ್ಟೆ. ಅದನ್ನು ಸಭಾ ಅಂತ ಕೂಡ ಕರೀತಾರೆ. ಆ ಕಟ್ಟೆಗಳನ್ನು ನಿರ್ಮಾಣ ಮಾಡಿ ಹಲವಾರು ಜನ ಒಟ್ಟಿಗೆ ಕೂತ್ಕೊಂಡು ಲೋಕಾಭಿರಾಮವಾಗಿ ಮಾತನಾಡಲಿಕ್ಕೆ, ಸಂಜೆ ವಾಕಿಂಗಿಗೆ ಬಂದಾಗ ಜನ ಒಟ್ಟಿಗೆ ಆಗಲಿಕ್ಕೆ ಅದೊಂದನ್ನು ನಿರ್ಮಾಣ ಮಾಡಿರ್ತಾ ಇದ್ರು. ಆವಾಗ ಸಂಜೆ ಹೊತ್ತು ಊರವರೆಲ್ಲ ಸೇರಿ ಅಲ್ಲಿ ಮಾತನಾಡಿ ಆಮೇಲೆ ಮರಳಿ ಹೋಗಿ ಅವರವ್ರ ಕೆಲಸವನ್ನು ಮಾಡಿಕೊಳ್ಳಿಕ್ಕೆ ಅನುಕೂಲ ಮಾಡುತ್ತಾ ಇದ್ರು ಆವಾಗ. ಈಗ ಅದು ಆ ಹರಟೆ ಕಟ್ಟೆ ಮಾಡಲಿಕ್ಕೆ ಒಂದು ದೊಡ್ಡ ಪದವಿ, ಜರ್ನಲಿಸಮ್ ಮಾಡಬೇಕು ನೀವು, ಮೈಕ್ ಮುಂದೆ ಅದನ್ನೇ ಒದರಬೇಕು ಅಷ್ಟೇ. ಏನು ಇಂಥದ್ದೇ ವ್ಯವಸ್ಥೆಗಳು. ಅವಾಗ ಏನೆಲ್ಲ ಉಚಿತವಾಗಿ ಸಿಗ್ತಾ ಇತ್ತೋ ಈಗ ಅದಕ್ಕೆ ಹಣ ಇದೆ ಅಷ್ಟೇ. ಅಲ್ಲಿ ಆಶ್ಚರ್ಯ ಅಂದರೆ ವೈಡೂರ್ಯಮಯ ವೇದಿಕಾನ್, ವೈಡೂರ್ಯದ ವೇದಿಕೆಗಳು ಅಂದರೆ ಇಲ್ಲಿ ಯಾರೋ ದೇವತೆಗಳಿದ್ದಾರೆ ಅಥವಾ ದಾನವರಿದ್ದಾರೆ. ದೇವೋವ ದಾನವೋವಾ ಸ್ಯಾತ್ ಅಂತ ಅವರಿಗೆ ಕನ್ಫರ್ಮ್ ಆಯಿತು. ಅದು ಪೂರ್ತಿ ಹೇಳ್ಬಿಡ್ತೇನೆ. ದೇವೋವಾ ದಾನವೋವಾ ಸ್ಯಾತ್ ಅಂತ ಈಗ ಬಾಯಲ್ಲಿ ಬಂತಲ್ಲ, ಅದನ್ನು ಹೇಳಿಬಿಡ್ತೇನೆ. ದೇವೋವಾ ದಾನವೋವಾ ಸ್ಯಾತ್ ಭಾಷ್ಯಕಾರೋ ನಮಾನವಃ ಅಂತ ಒಂದು ಮಾತಿದೆ. ಒಂದು ಭಾಷ್ಯ ಬರೆದಿದ್ದಾನೆ ಅಂದರೆ ಒಂದೋ ದೇವತೆ ಆಗಿರಬೇಕು, ಒಂದೋ ದಾನವ ಆಗಿರಬೇಕು ಅಂತ. ನನಗೆ ತಮಾಷೆ ಮಾಡಿದ್ದಿದೆ, ನಿಮ್ಮ ಗುರುಗಳು ಭಾಷ್ಯ ಬರೆದಿದ್ದಾರಲ್ಲಪ್ಪ, ದೇವೋವ ದಾನವೋವಾ ಸ್ಯಾತ್ ಅಂತ. ನಾನು ಹೇಳಿದೆ ದೇವೋವ ದಾನವಾನಾಂ ಸ್ಯಾತ್ ಅಂತ. ದಾನವರಿಗೆ ಅವರು ದೇವತೆ ಆಗಿರಬಹುದು. ದಾನವರು ಹಾಗೆ ಯೋಚನೆ ಮಾಡ್ತಾರೆ ಅಂತ ಕಾಣುತ್ತೆ. ಭಾಷ್ಯಕಾರ ದಾನವಾನಾಂ ಕೃತೆ ದೇವ ಸ್ಯಾತ್ ಅಂತ. ಅದರಿಂದ ಕಾಂಚನ ಇದು ವೈಡೂರ್ಯಮಯ ವೇದಿಕಾನ್, ವೈಡೂರ್ಯದ ಕಟ್ಟೆ ಕಟ್ಟಿದ್ದು. ವಿಭ್ರಾಜಮಾನಾನ್ ವಪುಷಾ ಪಾದಪಾಂಶ್ಚ ಹಿರಣ್ಮಯಾನ್. ಇನ್ನು ಕೆಲವು ಬಂಗಾರದ ಮರಗಳು, ಆ ತರಹದ ಮರ. ಆಮೇಲೆ ಬೇರೆ ಬೇರೆ ಬಣ್ಣದ ಪದ್ಮಗಳು, ಅಂದರೆ ಅಸಾಧಾರಣ ವೃಕ್ಷ ವಿಜ್ಞಾನ ಗೊತ್ತಿರಬೇಕು. ಬಂಗಾರವನ್ನು ಎಷ್ಟು ಬೆರೆಸಿದರೆ ಇದು ಕಾಂಡಗಳಲ್ಲಿ ಅರೆಬರೆಯಾಗಿ ಆ ಬಂಗಾರ ಬೆರೆತು ಕಾಣುತ್ತೆ, ಯಾವ ಕ್ರಾಸ್ ಬ್ರೀಡ್ ಮಾಡಿದರೆ ಕಮಲದಲ್ಲಿ ಬೇರೆ ಬೇರೆ ಬಣ್ಣ ಮೂಡುತ್ತೆ ಅನ್ನೋದೆಲ್ಲ ಗೊತ್ತಿರಬೇಕು. ಅದು ದೊಡ್ಡ ಸೈನ್ಸ್ ಅದು. ಆ ತರಹದ ಕೃತಕವಾದ ಪದ್ಮಗಳನ್ನು ಮಾಡಿದ್ದಾರೆ ಅಂದರೆ ಇಲ್ಲಿ ಯಾರೋ ವಾಸ ಮಾಡ್ತಾ ಇದ್ದಾರೆ. ಜಾತರೂಪಮಯೈರ್ಮತ್ಸ್ಯೈಃ ಮಹದ್ಭಿಃ ಚಾಥಪಂಕಜೈಃ. ಬಂಗಾರದ ಹೂಗಳು ಎಷ್ಟೋ ಇದ್ದುವು ಅಲ್ಲಿ. ಅಷ್ಟೇ ಅಲ್ಲ, ಜಾತರೂಪಮಯೈರ್ಮತ್ಸ್ಯೈಃ, ಮೀನುಗಳು, ಅದು ಬಂಗಾರದ ಬಣ್ಣದ್ದು ಇದೆ. ಬೇರೆ ಬೇರೆ ಮೀನುಗಳು ಬೇರೆ ಬೇರೆ ಕಲರ್ಗಳಿರ್ತವೆ, ಅಲ್ಲೇನೂ ಬೇಕಿಲ್ಲ. ನಳಿನೀಸ್ತತ್ರ ದದೃಶುಃ ಪ್ರಸನ್ನ ಸಲಿಲಾಯುತಾಃ ಕಾಂಚನಾನಿ ವಿಮಾನಾನಿ ರಾಜತಾನಿ ತಥೈವ ಚ. ಆಮೇಲೆ ಆ ತಾವರೆಯ ಕೊಳಗಳ ನಡುವೆ ಸೊಗಸಾದ ಕಟ್ಟೋಣಗಳಿದ್ವು. ಬಳ್ಳಿ ಮಾಡ ಅಂತ ಕರೀತಾರೆ ಅದನ್ನು, ವಿಮಾನ ಅಂತ. ನಮಗೆ ಬೇಕಾದ ಹಾಗೆ ಬಳ್ಳಿಯನ್ನು ಕತ್ತರಿಸಿ ಒಂದು ಚಂದ ಮಾಡಿ ನೆರಳು ಬೀಳುವ ಹಾಗೆ ಮಾಡಿರ್ತಾರೆ. ಅದನ್ನು ವಿಮಾನ ಅಂತ ಕೂಡ ಕರೀತಾರೆ. ಆ ತರಹ ಇತ್ತು. ತಪನೀಯಗ ವಾಕ್ಷಾಣಿ ಮುಕ್ತಾ ಜಾಲಾವೃತಾನಿ ಚ ಹೈಮರಾಜತ ಭೌಮಾನಿ ವೈಡೂರ್ಯಮಣಿಮಂತಿ ಚ. ಲತಾಗೃಹ ಅಂತ ಅಚ್ಚ ಕನ್ನಡದಲ್ಲಿ ಅದನ್ನು ಬಳ್ಳಿ ಮಾಡ ಅಂತ ಕರೀತಾರೆ.
ಆ ಬಳ್ಳಿ ಮಾಡಕ್ಕೆ ಇರುವಂತಹ ಕಿಟಕಿಗಳು ತಪನೀಯ ಗವಾಕ್ಷಾಣಿ, ಬಂಗಾರದ ಕಿಟಕಿಗಳು. ಆಮೇಲೆ ಮುಕ್ತಾಜಾಲಾವೃತಾನಿಚ, ಈ ಇಳಿಬಿದ್ದ ಬಹಳ ಫ್ಯಾಷನ್ಗೆ ಹಾಕ್ತಾ ಇದ್ರು ಅವಾಗ ಮಣಿಗಳನ್ನು ಮತ್ತು ಬಳೆಗಳನ್ನು, ಪ್ಲಾಸ್ಟಿಕ್ದೆಲ್ಲ ಹೀಗೆ ಮೇಲ್ಗಡೆಯಿಂದ ಇಳಿದು ಬೀಳ್ತಾ ಇರ್ತಿತ್ತು. ಒಂಥರ ಅದಕ್ಕೇನು ಹೇಳ್ತಾನೆ ಅಂತ ಈಗ ಮರ್ತೋಯ್ತು ನನಗೆ. ಆ ತರಹದ್ದು ಇಲ್ಲಿ ಮುತ್ತಿನ ಮಣಿಗಳು ಮೇಲ್ಗಡೆಯಿಂದ ಹೀಗೆ ದಾರಂದದಿಂದ ಹೀಗೆ ಕೆಳಗಡೆ ಇಳಿ ಬಿದ್ದಿರ್ತಿದ್ದು. ವೈಡೂರ್ಯ ಮಣಿಮಂತಿಚ, ವೈಡೂರ್ಯ ಮಣಿಗಳನ್ನು ಇಳಿದು ಬೀಳಿಸ್ತಾ ಇದ್ರು. ದದೃಶಸ್ತತ್ರ ಹರಯೋ ಗೃಹ ಮುಖ್ಯಾನಿ ತರ್ವಚಃ ಪುಷ್ಪಿತಾನ್ ಫಲಿನೋ ವೃಕ್ಷಾನ್ ಪ್ರವಾಳ ಮಣಿಸನ್ನಿಭಾನ್. ಚೆನ್ನಾಗಿ ಹೂ ಬಿಟ್ಟ ಬೇರೆ ಬೇರೆ ಲೋಹಗಳನ್ನು ಒಳಗೊಂಡ ಎಲ್ಲ ತರಹದ ಮನೆಗಳನ್ನು ನೋಡಿದರಂತೆ. ಕಾಂಚನ ಭ್ರಮರಾಂಶ್ಚೈವ ಮಧೂನಿ ಚ ಸಮಂತತಃ ಮಣಿಕಾಂಚನ ಚಿತ್ರಾಣಿ ಶಯನಾನ್ಯಾಸನಾನಿ ಚ. ಬಂಗಾರದ ದುಂಬಿಗಳು, ಸುತ್ತಲೂ ಜೇನು, ಮಣಿಕಾಂಚನ ಚಿತ್ರಾಣಿ, ಥರಥರದ ಮುತ್ತು ಮತ್ತು ಬಂಗಾರಗಳಿಂದ ಅದರ ಚಿತ್ತಾರವನ್ನು ಹೊಂದಿರುವ ಹಾಸಿಗೆಗಳು, ಆಮೇಲೆ ಆಸನಗಳು. ವಿವಿಧಾನಿ ವಿಶಾಲಾನಿ ದದೃಶುಸ್ತೆ ಸಮಂತತಃ ಹೈಮರಾಜತ ಕಾಂಸ್ಯಾನಾಂ ಭಾಜನಾನಾಂಚರಾಚಯಃ. ಅಲ್ಲಿ ಬಂಗಾರದ ಬೆಳ್ಳಿಯ ಪಾತ್ರಗಳು ರಾಶಿ ರಾಶಿಯಾಗಿ ಇದ್ದವು. ಮಹಾರ್ಹಾಣಿ ಚಯಾನಾನಿ ಮಧೂನಿ ರಸವಂತಿ ಚ, ಜೇನುಗಳು ಅಲ್ಲಿದ್ದುವು. ದಿವ್ಯಾನಾಮಂಬರಾಣಾಂಚ ಮಹಾರ್ಹಾಣಾಂಚ ಸಂಚಯಾನ್, ಒಳ್ಳೆಯ ಬಟ್ಟೆಗಳು ಇದ್ದುವು. ಕಂಬಳಾನಾಂಚ ಚಿತ್ರಾಣಾಂ ಅಜಿನಾನಾಂಚ ಸಂಚಯಾನ್, ಕಂಬಳಗಳು. ಆಮೇಲೆ ಕೃಷ್ಣಾಜಿನಗಳು. ತತ್ರ ತತ್ರ ವಿಚಿನ್ವಂತೋ ಬಿಲೆ ತತ್ರ ಮಹಾಪ್ರಭಾಃ ದದೃಶುರ್ವಾನರಾಶೂರಾಃ ಸ್ತ್ರೀಯಂ ಕಾಂಚಿದ ದೂರತಃ. ಹೀಗೆ ಬಂದು 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 ಕಪಿಗಳು ಇದನ್ನೆಲ್ಲ ನೋಡಿಕೊಂಡು ಆಶ್ಚರ್ಯಪಡ್ತಾ, ಇಲ್ಲಿ ಯಾರಿದ್ದಾರೆ, ಯಾರು ಇರಲೇಬೇಕು, ಇಲ್ಲಾಂದರೆ ಇದೆಲ್ಲ ಯಾಕಿರುತ್ತೆ ಅಂತ ನೋಡಿಕೊಂಡು ಬರ್ತಾ ಇರುವಾಗ ಒಬ್ಬ ಹೆಣ್ಣನ್ನು ನೋಡಿದರಂತೆ. ತಾಂಚತೆ ದದೃಶುಸ್ತಾತ್ರ ಕ್ಷೀರಕೃಷ್ಣಾಜಿನಾಂಬರಾಂ. ಈ ತರಹದ ವೈಭೋಗದ ನಡುವೆ ಮರದ ತೊಗಟೆಯನ್ನು ಉಟ್ಟು ಕೃಷ್ಣಾಜಿನವನ್ನು ತೊಟ್ಟು ತಪಸ್ ಮಾಡ್ತಾ ಇದ್ದಾಳೆ ಅವಳು. ಇದ್ಯಾವುದನ್ನು ಬಳಸ್ತಾ ಇಲ್ಲ. ಆಶ್ಚರ್ಯ ಅಲ್ವೇ? ತಾಪಸೀಂ ನಿಯತಾಹಾರಾಂ ಜ್ವಲಂತೀಂ ಇವತೇಜತ ವಿಸ್ಮಿತಾ ಹರಯಸ್ತತ್ರ ವ್ಯವತಿಷ್ಠಂತ ಸರ್ವಶಃ. ಬಂದರು ಆ ತಪಸ್ವಿನಿ, ಒಳ್ಳೆ ನಿಶ್ಚಲವಾದ ದೀಪದಂತೆ ಉರಿತಾ ಇದ್ದಾಳೆ. ಅವಳನ್ನು ನೋಡಿ ಒಂದು ಕ್ಷಣ ಥಕ್ಕಾಗಿ ನಿಂತರಂತೆ. ಪಪ್ರಚ್ಛ ಹನುಮಾನಸ್ತತ್ರ ಕಾಸಿತ್ವಂ ಕಸ್ಯವಾ ಬಿಲಂ. ಅಲ್ಲಿ ಹನುಮಂತ ಪ್ರಶ್ನೆ ಮಾಡಿದ, ನೀನು ಯಾರು, ಈ ಬಿಲ ಏನು? ತತೋ ಹನುಮಾನ್ ಗಿರಿತನ್ನಿಕಾಚಃ ಕೃತಾಂಜಲಿಸ್ತಾಂ ಅಭಿವಾದ್ಯ ವೃದ್ಧಾಂ ಪಪ್ರಚ್ಛ ಕಾತ್ವಂ ಭವನಂ ಬಿಲಂ ಚ ರತ್ನಾನಿ ಚೇಮಾನಿ ವದಸ್ವ ಕಸ್ಯ. ಹನುಮಂತ ಕೈಗಳನ್ನು ಮುಗಿದು ವೃದ್ಧಳಾಗಿರುವ ಆ ಹೆಣ್ಣನ್ನು ನಮಿಸಿ ಕೇಳಿದ, ಯಾರು ನೀನು? ಈ ಬಿಲ ನಿನ್ನ ಮನೆ ಹೇಗಾಯಿತು? ಈ ರತ್ನಗಳೇನು? ಈ ರತ್ನಗಳ ನಡುವೆ ವಿರಕ್ತಳಾಗಿರುವ ನೀನು ಯಾರು ಹೇಳು ಅಂತ ಕೇಳಿದ ಅನ್ನುವಲ್ಲಿಗೆ 50ನೇ ಸರ್ಗ ಮುಗೀತು. ಇತ್ಯುಕ್ತ್ವಾ ಹನುಮಾನ್ಸ್ತತ್ರ ಕ್ಷೀರಕೃಷ್ಣಾಜಿನಾಂಬರಾಂ ಅಬ್ರವೀತ್ತಾಂ ಮಹಾಭಾಗಾಂ ತಾಪಸೀಂ ಧರ್ಮಚಾರಿಣೀಂ ಇದಂ ಪ್ರವಿಷ್ಟಾಃ ಸಹಸಾ ಬಿಲಂ ತಿಮಿರತಂ ವೃತಂ ಕ್ಷುತ್ಪಿಪಾಸಾ ಪರಿಶ್ರಾಂತಾಃ ಪರಿಖಿನ್ನಾಶ್ಚ ಸರ್ವಶಃ.
ನಿಮ್ಮ ಜಾಗಕ್ಕೆ ಬಂದು ನಿಮ್ಮನ್ನು ಕೇಳ್ತಾ ಇದ್ದೀನಿ, ನಮ್ಮ ಬಗ್ಗೆ ನಾವು ಹೇಳ್ಕೊಂಡ್ಬಿಡ್ತೀವಿ ಎಂದಂತೆ. ಇದೊಂದು ರೀತಿ ಫೋನ್ ಮಾಡಿ ನೀವ್ಯಾರು ನಮ್ಮನ್ನು ಕೇಳಿದಾಗೆ. ನೀವು ಮಾತನಾಡಬೇಕು ಅಂತ ನಮ್ಮಿಷ್ಟ ಅಂತ ನಾವು ಮಾತನಾಡಿಸಿದ್ದು, ಇದಕ್ಕೂ ಮೊದಲು ನಮ್ಮ ಬಗ್ಗೆ ನಾವು ಹೇಳ್ಕೊತೇವೆ. ಇದಂ ಪ್ರವಿಷ್ಟ ಸಹಸಾ, ಯಾವ ಇಚ್ಛೆಯೂ ಇಲ್ಲದೆ, ಸಹಸ ಅಂದರೆ ಕೂಡಲೇ, ಕೂಡಲೇ ಅಂದರೆ ಯೋಚನೆ ಮಾಡದೆ ಈ ಬಿಲವನ್ನು ಹೊಕ್ಕಿದ್ದೇವೆ. ಯಾಕೆ ಅಂದರೆ ಕ್ಷುತ್ಪಿಪಾಸ ಪರಿಶ್ರಾಂತಹ, ಹಸಿವೆ ನೀರಡಿಕೆಗಳಿಂದ ದಣಿದಿದ್ದೇವೆ. ಪರಿಖಿನ್ನಾಹ ಮಹದ್ಧರಣ್ಯ ವಿವರಂ ಪ್ರವಿಷ್ಟಾಸ್ಮ ಪಿಪಾಸಿತಾಹ. ಇದಾವುದೋ ದೊಡ್ಡ ಗುಹೆ, ಈ ಗುಹೆ ಒಳಗಡೆ ಬಾಯಾರಿ ಬಂದಿದ್ದೇವೆ. ಇಮಾನ್ ಸ್ವೇವಂ ವಿಧಾನ್ ಭಾವಾನ್ ವಿವಿಧಾನ್ ಅದ್ಭುತೋಪಮಾನ್, ಅದ್ಭುತವಾಗಿ ಇದೆ. ದೃಷ್ಟ್ವಾ ವಯಂ ಪ್ರವ್ಯಥಿತಾಃ ಸಂಭ್ರಾಂತ ನಷ್ಟಚೇತತಃ, ಕಸ್ಯೈತೆ ಕಾಂಚನ ವೃಕ್ಷಾಃ ತರುಣಾದಿತ್ಯ ಸನ್ನಿಭಾಃ. ನೀನು ಇಲ್ಲಿ ತಪಸ್ ಮಾಡ್ತಾ ಇದ್ದಿ, ಅತ್ಯಂತ ಉಪಭೋಗದ ತುತ್ತ ತುದಿ, ಬಂಗಾರದ ಮರ ಅಂತೆ, ಈ ತರಹದ ಹಣ್ಣಂತೆ, ಬಣ್ಣ ಬಣ್ಣದ ತಾವರೆಯಂತೆ. ಏನಿದು ಈ ಉಪಭೋಗದ ಮಧ್ಯೆ ನೀನ್ಯಾಕೆ ತಪಸ್ ಮಾಡ್ತಾ ಇದ್ದಿ? ಈ ವೃಕ್ಷಗಳು ಯಾರದು? ಶುಚೀನಿ ಅಭ್ಯವಹಾರಾಣಿ ಮೂಲಾನಿ ಚ ಫಲಾನಿ ಚ, ತಿನ್ನಲಿಕ್ಕೆ ಯೋಗ್ಯವಾದ ರಸ ತುಂಬಿರುವ ಕೊಳೆಯದ ಗೆಡ್ಡೆ ಹಣ್ಣುಗಳೆಲ್ಲ ಉಂಟಲ್ಲ. ಕಾಂಚನಾನಿ ವಿಮಾನಾನಿ ರಾಜತಾನಿ ಗೃಹಾಣಿ ಚ, ಒಳ್ಳೆ ಹನಿಮೂನ್ ಸ್ಪಾಟ್ ಇದು. ಈ ತಾವರೆಯ ಕೊಳದ ಮಧ್ಯದಲ್ಲಿ ಸುಂದರವಾದ ಗವಾಕ್ಷಗಳು. ಅರಮನೆಗಳು ನೀವು ನೋಡಿರ್ತೀರ, ಮರದ ಕೆತ್ತನೆಗಳು ಹೇಗಿರ್ತವೆ ಆ ರೀತಿ ಬೆಳ್ಳಿದಿತ್ತು. ಇಲ್ಲಿ ಬೆಳ್ಳಿದು ಬಂಗಾರದ್ದು, ಕಿಟಕಿಯಲ್ಲಿ ಏನು ಸೌಂದರ್ಯ ಇರುತ್ತೆ ಆ ತರಹದ ಬೆಳ್ಳಿದ ಬಂಗಾರದಿತ್ತಂತಿಲ್ಲಿ. ಏನಿದು? ತಪನೀಯ ಗವಾಕ್ಷಾಣಿ ಮಣಿಜಾಲಾವೃತಾನಿ ಚ ಪುಷ್ಪಿತ ಫಲವಂತಶ್ಚ ಪುಣ್ಯಾಹ ಸುರಭಿಗಂಧಯ. ಬಂಗಾರದ ಗವಾಕ್ಷಗಳು, ಮುತ್ತಿನ ಇಳಿಮಣಿಗಳು, ಚೆನ್ನಾಗಿ ಹೂವಿದೆ, ನೀರಿದೆ. ಗುಹೆಯ ಒಳಗಡೆ ಈ ಥರದ್ದೊಂದು ಜಗತ್ತು ಇದೆ ಅನ್ನೋದೇ ಯಾರಿಗೂ ಗೊತ್ತಾಗುವಲ್ಲ. ಸರಿ, ಈ ಥರದ ಜಗತ್ತಿದ್ರೆ ಭೋಗವು ವಿಪರೀತ ಇರಬೇಕು, ಇಲ್ಲೊಬ್ಬ ಜೊತೆಗಾರ ಇರಬೇಕು ನಿನಗೆ. ಆದರೆ ನೀನು ವೃದ್ಧಳಾಗಿದ್ದಿ, ತಪಸ್ವಿನಿಯಾಗಿದ್ದಿ. ಇದೇನು ವಿಚಿತ್ರ? ಇಮೇ ಜಾಂಬೂನದಮಯಾ ಪಾದಪಾಕಸ್ಯ ತೇಜತ ಕಾಂಚನಾನಿ ಚ ಪದ್ಮಾನಿ ಜಾತಾನಿ ವಿಮಿಲೇ ಜಲೇ. ಇದೇನಿದು? ಬೇರೆ ಬೇರೆ ಬಣ್ಣಗಳ ತಾವರೆ, ಮತ್ತೆ ಬಂಗಾರದ ತಾವರೆ. ಆಮೇಲೆ ಕಥಂ ಮತ್ಸ್ಯಾಶ್ಚ ಸೌವರ್ಣಾಃ, ಬಂಗಾರದ ಮೀನುಗಳೇನು, ಈ ವಿಚಿತ್ರವಾದ ಬಣ್ಣದ ಆಮೆಗಳೇನು. ಆತ್ಮನಸ್ತನುಭಾವಾದ್ವಾ ಕಸ್ಯ ವೈತತ್ ತಪೋಬಲಂ, ಇದು ನಿನ್ನ ಮಹಿಮೆಯೋ ಅಥವಾ ಇನ್ಯಾರದೋ ತಪೋಬಲವೋ. ಅಜಾನತಾನ್ನ ಸರ್ವೇತಾಂ ಸರ್ವಮಾಖ್ಯಾತುಮರ್ಹಸಿ ಏವ ಮುಕ್ತ ಹನುಮತಾಂ ತಾಪಸಿ ಧರ್ಮಚಾರಿಣಿ. ನಮಗೆ ಗೊತ್ತಿಲ್ಲ, ಹೇಳು ಅಂತ ಕೇಳಿದ. ಆಗ ಆ ತಪಸ್ವಿನಿಯಾದ ವೃದ್ಧೆ ನುಡಿದಳು. ಪ್ರತ್ಯುವಾಚ ಹನುಮಂತಂ ಸರ್ವಭೂತಹಿತೇ ರತ ಮಯೋ ನಾಮ ಮಹಾತೇಜಾ ಮಾಯಾವಿ ವಾನರರ್ಷಭಾ. ಎಲೈ ಕಪಿಗಳಲ್ಲಿ ಮಿಗಿಲಾದವನೇ, ಮಯ ಅಂತ ಒಬ್ಬನ ಹೆಸರು ಕೇಳಿರಬೇಕು. ಮಾಯಾಂತನ್ನುವ ವಿದ್ಯೆಯನ್ನೇ ಸೃಷ್ಟಿ ಮಾಡಿದವ. ತೇನೇದಂ ನಿರ್ಮಿತಂ ತರ್ವಂ ಮಾಯಯ ಕಾಂಚನಂ ವನಂ ಪುರಾ ದಾನವ ಮುಖ್ಯಾನಾಂ ವಿಶ್ವಕರ್ಮ ಬಭೂವಃ. ಅವನು ನಿರ್ಮಾಣ ಮಾಡಿದ ಕಾಡು ಇದು. ಅವನ ಇಚ್ಛೆಯಿಂದ ಅತ್ಯಂತ ವಿಚಿತ್ರ ಪದಾರ್ಥಗಳು, ಅತ್ಯಂತ ವಿಚಿತ್ರ ಪ್ರಯೋಗಗಳೆಲ್ಲ ಆಗಿ
ಈ ಅಚ್ಚರಿಗೊಳಿಸುವ ಕಾಡು ತಯಾರಾಗಿದೆ. ಪುರಾ ದಾನವ ಮುಖ್ಯಾನಾಂ ವಿಶ್ವಕರ್ಮ ಬಭೂವಃ. ಈ ಹಿಂದೆ ಅವನು ದಾನವ ಮುಖ್ಯಾನಾಂ, ದಾನವರ ಪಾಲಿಗೆ ಅವನೇ ವಿಶ್ವಕರ್ಮ. ಪಿತಾಮಹಾದ್ವರಂ ಲೇಭೆ ಸರ್ವಮೌಷನ ಸಂಧನಂ ವಿಧಾಯ ತರ್ವಂ ಬಲವಾನ್ ಸರ್ವಕಾಮೇಶ್ವರಸ್ತದಾ. ಬ್ರಹ್ಮದೇವರ ವರವನ್ನು ಪಡೆದಿದ್ದಾನೆ. ವಾಸ್ತುಶಿಲ್ಪದಲ್ಲಿ ಎಣೆ ಇರದ ಚಾತುರ್ಯ ನನಗೆ ಬೇಕು ಅಂತ. ಅದರ ಫಲಿತಾಂಶ ಇದೆಲ್ಲ. ಉವಾಸ ಸುಖಿತ ಕಾಲಂ ಕಂಚಿದಸ್ಮಿನ್ ಮಹಾವನೆ ತಮಪ್ಸರಸಿ ಹೇಮಾಯಾಂ ಸಕ್ತಂ ದಾನವ ಪುಂಗಮಂ. ಆಮೇಲೆ ತಾನು ನಿರ್ಮಾಣ ಮಾಡಿದ ಜಾಗದಲ್ಲಿ ಇಂತಹ ಅದ್ಭುತವಾದ ಕಾಡನ್ನು ನಿರ್ಮಾಣ ಮಾಡಿದ ಮೇಲೆ, ಇಂತಹ ಅದ್ಭುತವಾದ ಭೋಗಾಯತನವನ್ನು ನಿರ್ಮಾಣ ಮಾಡಿದ ಮೇಲೆ ಎಲ್ಲ ಹೋಗ್ತಾನೆ. ಒಂದು ಸ್ವಲ್ಪ ಕಾಲದ ತನಕ ಇಲ್ಲಿಯೇ ವಾಸ ಮಾಡಿದ. ಅವನು ಹೇಮ ಅಂತ ಹೇಳಿ ಒಬ್ಬಳು ಅಪ್ಸರೆ. ಆ ಅಪ್ಸರೆಯಲ್ಲಿ ಇವನಿದ್ದ. ವಿಕ್ರಮ್ಯೈವಾಚನಿಂ ಗೃಹ್ಯ ಜಘಾನೇ ಚ ಪುರಂದರಃ ಇದಂಚ ಬ್ರಹ್ಮಣ ದತ್ತಂ ಹೇಮಾಯೈ ವನಮುತ್ತಮಂ. ದೇವಾಸುರರ ಯುದ್ಧ ಆಗ್ತಾನೇ ಇರುತ್ತೆ. ಹಾಗೆ ಒಂದು ಸರ್ತಿ ಪುರಂದರ ಇಂದ್ರ ಇವನನ್ನು ಕೊಂದ, ಮಯನನ್ನು. ಮತ್ತೆ ಮಯ ಹುಟ್ಟೋದಿಲ್ಲ ಅಂತಲ್ಲ, ಒಂದು ಸರ್ತಿ ಕೊಂದ. ಆಗ ಇದು ಯಾರಿಗೆ ಸೇರಬೇಕು? ಈ ಅದ್ಭುತವಾದ ವಾಸ್ತುಶಿಲ್ಪ ಇರುವ ಗುಹೆ, ಕಾಡಿನಲ್ಲಿ ಒಂಟಿಯಾಗಿರುವ ಅದ್ಭುತವಾದ ಮನೆ, ಒಂಟಿ ಮನೆ ಯಾರಿಗೆ ಸೇರಬೇಕು? ಬ್ರಹ್ಮದೇವರು ಹೇಮ ಅನ್ನುವ ಅಪ್ಸರೆಗೆ ಈ ವನವನ್ನು ಕೊಟ್ಟರು. ಶಾಶ್ವತ ಕಾಮಭೋಗಶ್ಚ ಗೃಹಂ ಛೇದಂ ಹಿರಣ್ಮಯಂ ದುಹಿತಾ ಮೇರುತಾವರಣೇ ಅಹಂ ತಸ್ಯಾ ಸ್ವಯಂ ಪ್ರಭಾ. ನಾನು ಮೇರು ಸಾವರಣಿ ಅಂತನ್ನುವ ಮುಂದೆ ಆಗುವ ಮನುವಿನ ಮಗಳು. ಸ್ವಯಂ ಪ್ರಭಾ ಅಂತ ನನ್ನ ಹೆಸರು. ಅವಳೇನು ಮಾಡಿದ್ಲು? ನನ್ನ ಗೆಳತಿ. ಇದಂ ರಕ್ಷಾಮಿ ಭವನಂ ಹೇಮಾಯ ವಾನರೋತ್ತಮ ಮಮ ಪ್ರಿಯ ಸಖಿ ಹೇಮ ನೃತ್ಯ ಗೀತ ವಿಶಾರದ. ಅವಳು ನರ್ತನದಲ್ಲಿಯೂ ಹಾಡಿನಲ್ಲಿಯೂ ಬಹಳ ನಿಪುಣಳು. ಅವಳ ಗೆಳತಿಯಾಗಿ, ನಲ್ಮೆಯ ಗೆಳತಿಯಾಗಿ ನಾನು ಅವಳ ಮನೆಯನ್ನು ನೋಡಿಕೊಂಡು ಇದ್ದೇನೆ. ತಯಾ ದತ್ತವರಾ ಚಾಸ್ಮಿ ರಕ್ಷಾಮಿ ಭವನಂ ಮಹತ್ ಕಿಂಕಾರ್ಯಂ ಕಸ್ಯ ವಾ ಹೇತೋಃ ಕಾಂತಾರಾಣಿ ಪ್ರಪದ್ಯತಾ. ಮಯಾ ದತ್ತವರಾ ಚಾಸ್ಮಿ, ತಯಾ ದತ್ತವರಾ ಚಾಸ್ಮಿ, ಅವಳಿಂದ ನನಗೆ ವರ ಸಿಕ್ಕಿದೆ. ಈ ಕಾಡನ್ನು ನೀನು ರಕ್ಷಣೆ ಮಾಡು, ಈ ಮನೆಯನ್ನು, ಈ ಮನೆಯ ಒಳಗಡೆಯೇ ನೀನಿರು ಅಂತ ನಾನಿದ್ದೇನೆ. ಅಂದರೆ ಈ ಮನೆಯನ್ನು ನೋಡಿಕೊಳ್ಳುವ ಸಲುವಾಗಿ ನಾನಿದ್ದೇನೆ. ಅದರಿಂದಾಗಿ ಈ ಮನೆಯ ಭೋಗಗಳಿಗೂ ನನಗೂ ಸಂಬಂಧ ಇಲ್ಲ. ಸ್ವಭಾವತಃ ನನಗೆ ತಪಸ್ಸಿನಲ್ಲಿ ಆಸಕ್ತಿ, ತಪಸ್ಸು ಮಾಡ್ತಾ ಇದ್ದೀನಿ. ಒಂದು ರೀತಿ 5 ಸ್ಟಾರ್ ಹೋಟ್ಲಲ್ಲಿ ಇದ್ದುಕೊಂಡು ಅಗ್ನಿಹೋತ್ರ ಜಪಗಳನ್ನು ಮಾಡಿಕೊಂಡು ಇರುವವನ ಹಾಗೆ ಆಯಿತು. ಕಥಂ ಚೇದಂ ವನಂ ದುರ್ಗಂ ಯುಷ್ಮಾಭಿರುಪಲಕ್ಷಿತಂ. ನೀನು ಹೇಗೆ ಇಲ್ಲಿಗೆ ಬಂದೆ? ನೀವೆಲ್ಲ ಇಲ್ಲಿಗೆ ಹೇಗೆ? ಕಾಂತಾರಾಣಿ ಪ್ರಪದ್ಯತ, ಈ ದಟ್ಟವಾದ ಕಾಡಿಗೆ ಹೇಗೆ ಬಂದ್ರಿ? ನೀವು ಈ ಕಾಡನ್ನು ಹೇಗೆ ಗುರುತು ಹಿಡಿದ್ರಿ? ಇದು ಯಾರಿಗೂ ಗೊತ್ತೇ ಆಗಲ್ಲ. ಹೋಗಲಿ, ಬಂದಿದ್ದೀರಾ? ಈ ಒಳ್ಳೆಯ ಹಣ್ಣುಗಳನ್ನು ಭುಕ್ತ್ವಾ ಪೀತ್ವಾ ಚ ಪಾನೀಯಂ ಸರ್ವಮ್ಮೇ ಮುಕ್ತುಮರ್ಹಸಿ. ನಾನು ಹೇಮ ಅನ್ನುವ ಅಪ್ಸರೆಯ ಗೆಳತಿಯಾಗಿ ಇದನ್ನು ರಕ್ಷಣೆ ಮಾಡ್ತಾ ಇದ್ದೇನೆ. ನೀವು ಅತಿಥಿಗಳು ಬಂದಿದ್ದೀರಾ, ಬಂದವರಿಗೆ ಆತಿಥ್ಯ ನೀಡೋದು ನನ್ನ ಧರ್ಮ. ನಿಮಗೆ ಬಹಳ ಬಾಯಾರಿಕೆಯಾಗಿ ದಣಿವಾಗಿದ್ದರೆ ಚೆನ್ನಾಗಿ ಉಂಡು ನೀರು ಕುಡಿದು ಚೇತರಿಕೆಯನ್ನು ಪಡೆದು ಆಮೇಲೆ ನನ್ನ ಪ್ರಶ್ನೆಗೆ ಉತ್ತರ ಹೇಳಬಹುದು. ನೀವು ಯಾರು, ಯಾಕೆ ಬಂದ್ರಿ ಇಲ್ಲಿಗೆ ಅಂತ ಅವಳು ಹೇಳಿದಳು. ಸ್ವಯಂ ಪ್ರಭಾ ಅನ್ನುವಲ್ಲಿಗೆ 51ನೆಯ ಸರ್ಗ ಮುಗಿತು.
ಅಥ ತಾನಬ್ರವೀತ್ ಸರ್ವಾನ್ ವಿಶ್ರಾಂತಾನ್ ಹರಿಯೂತಪಾನ್ ಇದಂ ವಚನಮೇಕಾಗ್ರ ತಾಪಸಿ ಧರ್ಮಚಾರಿಣೀ. ಆಮೇಲೆ ಅವರು ಬಹಳ ದಣಿದಿದ್ರು, ಅದನ್ನು ನೋಡಿದ್ಲು, ಮಾತು ಮುಂದುವರಿಸಿದ್ಲು. ವಾನರಾಯ ದಿವಕ್ಷೇದ ಪ್ರನಷ್ಟ ಫಲಭಕ್ಷಣಾತ್ ಯದಿ ಚೈತನ್ಮಯಾಶ್ರಾವ್ಯಂ ಶ್ರೋತುಮಿಚ್ಛಾಮಿ ತಾಂ ಕಥಾಂ. ಅಷ್ಟು ಹೊತ್ತಿಗೆ ಉಂಡು ವಿಶ್ರಾಂತಿಯನ್ನು ಪಡೆದಿದ್ದರು. ಶ್ರಾಂತಿ ಅಂತ ಹೇಳಿದ್ರೆ ದಣಿವು, ವಿಶ್ರಾಂತಿ ಅಂದರೆ ದಣಿವಿಲ್ಲದೆ ಇರೋದು ಅಂತ. ಅವರು ವಿಶ್ರಾಂತರಾಗಿದ್ದಾರೆ ಅನ್ನೋದು ಉತ್ತಮ, ವಿಶ್ರಾಂತಿಯಲ್ಲಿದ್ದಾರೆ ಅನ್ನೋದು ಉತ್ತಮ. ವಿಶ್ರಾಂತಿ ತಗೊಳ್ತಾ ಇದ್ದಾರೆ ಅಂತ ಪ್ರಯೋಗ ಮಾಡ್ತೇವೆ ನಾವು. ಇರಲಿ, ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಅದರ ಅರ್ಥವನ್ನು ವಿವೇಚನೆ ಮಾಡಿದಾಗ ಗಾಬರಿ ಆಗುತ್ತೆ. ಇದು ಏನು ಪ್ರಯೋಗ ಮಾಡ್ತಾ ಇದ್ದೀವಿ ನಾವು ಅಂತ. ವಿಶ್ರಾಂತಿ ಪಡಿತಾ ಇದ್ದೇವೆ, ಸರಿ. ವಿಶ್ರಾಂತಿ ಅನುಭವಿಸ್ತಾ ಇದ್ದೇವೆ, ಸರಿ. ವಿಶ್ರಾಂತಿಯಲ್ಲಿದ್ದೇವೆ, ಕರೆಕ್ಟ್. ವಿಶ್ರಾಂತಿ ತಗೊಳ್ತಾ ಇದ್ದೇವೆ, ಇರಲಿ. ಅದೇ ಹೇಳಿದ್ನಲ್ಲ, ನಾನು ತಪ್ಪು ಅಂತ ಹೇಳ್ತಾ ಇಲ್ಲ, ಈ ಪ್ರಯೋಗ ಕರೆಕ್ಟ್. ಅದೇ ವಿಶ್ರಾಂತಿ ತಗೊಳ್ತಾ ಇದ್ದೀವಿ ಅಂದರೆ ಅದೇ ಆ ಅವಸ್ಥೆಯಲ್ಲಿದ್ದೇವೆ ಅಂತ. ಅದೇ ಆ ದಣಿವು ನೀಗಿಸಿಕೊಳ್ಳುವ ಅವಸ್ಥೆಯಲ್ಲಿದ್ದೇವೆ ಅಂತ ಕರೆಕ್ಟ್ ಆಗತ್ತೆ. ಆದರೆ ಕೇಳಿದ್ರೆ ಅವ್ರಿಗೆ ಇದು ಹೆಂಗೆ ಅನ್ವಯ ಅಂತ ಕೇಳಬೇಕು, ಗಾಬರಿ ಆಗತ್ತೆ ಅವ್ರಿಗೆ. ವಿಶ್ರಾಂತಿ ತಗೊಳ್ಳೋದು ಅಂದ್ರೇನ್ರಿ ಅಂತ. ವಾನರಾಯ ದಿವಕ್ಷೇದ, ಹಣ್ಣು ತಿಂದು ನಿಮ್ಮ ಸುಸ್ತೇನಾದರೂ ಪರಿಹಾರ ಆಗಿದ್ರೆ, ಯದಿ ಚೈತನ್ಮಯಾಶ್ರಾವ್ಯಂ, ನಾನು ಕೇಳಲು ಯೋಗ್ಯವಾಗಿದ್ದರೆ, ಶ್ರೋತುಮಿಚ್ಛಾಮಿ ತಾಂ ಕಥಾಂ, ಆ ಕಥೆಯನ್ನು ಕೇಳುತ್ತೇನೆ. ಆ ವಿನಯ ನೋಡಿ, ನನಗೆ ಕೇಳಲಿಕ್ಕೆ ಹಕ್ಕಿದೆ, ರೈಟ್ಸ್ ಟು ಆಸ್ಕ್ ಇಲ್ಲ ಅಲ್ವಾ, ಮಾಹಿತಿ ಹಕ್ಕು ಕಾಯ್ದೆ ಇಲ್ಲ. ನನಗೆ ಕೇಳಲು ಯೋಗ್ಯವಾಗಿದ್ದರೆ ಹೇಳಿ. ತಸ್ಯಾಸ್ತದ್ವಚನಂ ಶ್ರುತ್ವಾ ಹನುಮಾನ್ ಮಾರುತಾತ್ಮಜಃ ಆರ್ಜವೇನ ಯಥಾ ತತ್ವಂ ಆಖ್ಯಾತುಮುಪಚಕ್ರಮೇ. ಆಗ ಹನುಮಂತ ಹೇಳಿದ, ರಾಜಾತರವಸ್ಯ ಲೋಕಸ್ಯ ಮಹೇಂದ್ರವರುಣೋಪಮಃ ರಾಮೋ ದಾತರಥಿ ಶ್ರೀಮಾನ್ ಪ್ರವಿಷ್ಟೋ ದಂಡಕಾವನಂ. ಎಲ್ಲರಿಗೂ ಒಡೆಯನಾದ ದಶರಥನ ಮಗ ಶ್ರೀರಾಮ ದಂಡಕಾರಣ್ಯಕ್ಕೆ ಪ್ರವೇಶ ಮಾಡಿದ. ಲಕ್ಷ್ಮಣೇನತಃ ಭ್ರಾತ್ರ ವೈದೇಶ್ಯಾತಃ ಭಾರ್ಯಯ ತಸ್ಯ ಭಾರ್ಯ ಜನಸ್ಥಾನಾತ್ ರಾವಣೇನ ಹೃತಾಬಲಾತ್. ಅವನ ಹೆಂಡತಿ ವೈದೇಹಿಯನ್ನು ರಾವಣ ಅಪಹರಿಸಿದ. ವೀರಸ್ತಸ್ಯ ಸಖಾರಾಜ್ಞಃ ಸುಗ್ರೀವೋ ನಾಮ ವಾನರಃ ರಾಜಾ ವಾನರ ಮುಖ್ಯಾನಾಂ ಏನ ಪ್ರಸ್ಥಾಪಿತಾ ವಯಂ. ಅವನ ಗೆಳೆಯ ಸುಗ್ರೀವ ಅಂತ ಕಪಿಗಳ ದೊರೆ. ಆ ಕಪಿಗಳ ದೊರೆ ನಮ್ಮನ್ನು ಕಳಿಸಿದ್ದಾನೆ. ಅಗಸ್ತ್ಯ ಚರಿತಾಮಾಶಾಂ ದಕ್ಷಿಣಾಂ ಯಮರಕ್ಷಿತಾಂ ಸಹೈಭಿರ್ವಾನರೈರ್ಮುಖ್ಯೈಃ ಅಂಗದ ಪ್ರಮುಖೈರ್ವನಂ. ಅಗಸ್ತ್ಯರು ಓಡಾಡಿದ, ಯಮನ ಆಧಿಪತ್ಯಕ್ಕೆ ಒಳಪಟ್ಟ ದಕ್ಷಿಣ ದಿಕ್ಕನ್ನು ನಾವು ಹುಡುಕಬೇಕು ಅಂತ. ಸೀತೆಯಾತಃ ವೈದೇಶ್ಯಾಃ ಮಾರ್ಗಧ್ವಮಿತಿ ಚೋದಿತಾಃ. ರಾವಣನನ್ನು ಸೀತೆಯನ್ನು ಹುಡುಕಬೇಕು ಅಂತ ಹೇಳಿ ಸುಗ್ರೀವ ಹೇಳಿದ್ದಾನೆ. ಅದು ಹೇಳುವಾಗ ಅಲ್ಲೇ ಅಂಗದ ಇದ್ದರೆ ಅವನಿಗೆ ತನ್ನ ಬಾಲಿಷ್ಯದ ಅರಿವಾಗಿರುತ್ತೋ ಏನೋ. ಅವನು ಹಾಗೆ ಹೇಳಿದ್ದಾನೆ, ಅದರ ಅರ್ಥ ಅವನು ರೋಡಲ್ಲಿ ಸಿಗ್ತಾನೆ ಅಂತ ಅರ್ಥ ಅಲ್ಲ. ಅವನ ಅಂಗದ ಯಾರೋ ಮಾರೀಚನ ಮಗ, ಹೇ ಎಲ್ಲೋ ಹೋದ್ರಿ ಇನ್ನಂತೆ ಒಬ್ಬ ಹೋಗಿ ಕೊಂದುಬಿಟ್ಟಂತೆ, ರಾವಣನ ಕೊಂದಿತೇನೆ ಅಂತ. ಹಾಗಲ್ಲ ಅದು. ವೈದೇಶ್ಯಾತಃ ಸೀತಯಾತಃ ವೈದೇಶ್ಯ ಮಾರ್ಗಧ್ವಮಿತಿ ಚೋದಿತಾಃ ವಿಚಿತ್ಯತು ವನಂ ತರವಂ ಸಮುದ್ರಂ ದಕ್ಷಿಣಾಂ ದಿಚಂ ವಯಂ ಬುಭುಕ್ಷಿತಾಸ್ತರವೇ ಫಲಮೂಲಮುಪಾಶ್ರಿತಾಃ. ವಯಂ ಬುಭುಕ್ಷಿತಾಸ್ತರವೇ, ನಾವು ದಣಿದೆವು, ಆ ಮರದ ಬುಡದಲ್ಲಿ ಕುಳಿತೆವು,
ವಿವರ್ಣವದನಾ ಸರ್ವೇ ಸರ್ವೇ ಧ್ಯಾನಪರಾಯಣಾ. ನಮ್ಮ ಮುಖವೆಲ್ಲ ಹಸಿವಿನಿಂದ ನೀರಡಿಕೆಯಿಂದ ಬಾಡಿತ್ತು. ಮುಂದೇನು ಮಾಡೋದು ಅಂತನ್ನುವ ಚಿಂತೆ ಇತ್ತು. ನಾಧಿಗಚ್ಛಾಮಹೇ ಪಾರಂ ಮಗ್ನಾಶ್ಚಿಂತಾ ಮಹಾರಣವೇ. ಇದರಲ್ಲಿ ಪರಿಹಾರ ಗೊತ್ತಾಗ್ತಾ ಇರಲಿಲ್ಲ. ಚಿಂತಾ ಮಹಾರಣವೇ ಮಗ್ನಾ, ಏನು ಮಾಡೋದು ಅಂತನ್ನುವ ಚಿಂತೆಯ ಕಡಲಲ್ಲಿ ಮುಳುಗಿದೆವು. ಚಾರಯಂತಸ್ತತಶ್ಚಕ್ಷು ದೃಷ್ಟವಂತೋ ಮಹದ್ಬಲಂ. ಅತ್ತಿತ್ತ ಕಣ್ಣು ಹಾಯಿಸುವಾಗ ನೋಡಿ, ಚಾರಯಂತಸ್ತತಶ್ಚಕ್ಷು, ಅತ್ತಿತ್ತ ಕಣ್ಣು ಹಾಯಿಸುವಾಗ ಈ ಹಿರಿದಾದ ಬಿಲವಂ ಕಂಡೆವು. ಲತಾಪಾದಪಸಂಪನ್ನಂ ತಿಮಿರೇಣ ತಮಾವೃತಂ. ಬಳ್ಳಿಯಿಂದಲೂ ಮರದಿಂದಲೂ ಕೂಡಿದ್ದು ಕಗ್ಗತ್ತಲ ಗವಿಯೂ ಆಗಿರುವುದನ್ನು ನೋಡಿದೆವು. ಅಸ್ಮಾದ್ಹಂಸಾ ಜಲಕ್ಲಿನ್ನಾ ಮಯಾತು ಪಕ್ಷೈಸ್ಸಲಿಲರೇಣುಭಿಃ ಕುರರಾ ಸಾರಸಾಶ್ಚೈವ ನಿಷ್ಪತಂತಿ ಪತತ್ರಿಣಃ. ಈ ಬಿಲದಿಂದ ಹಂಸಗಳು ಹಾರಿದಾಗ ಅದರ ರೆಕ್ಕೆಯಿಂದ ಒಂದು ಸ್ವಲ್ಪ ನೀರು ಸಿಡಿಯಿತು. ಅಂದರೆ ಒಳಗಡೆ ರೆಕ್ಕೆ ಮುಳುಗುವಷ್ಟಾದರೂ ನೀರಿರಬೇಕು. ಆಮೇಲೆ ಅಲ್ಲಿ ಸ್ವಲ್ಪ ಮುಂದೆ ಬಂದರೆ ಸಲಿಲರೇಣುಭಿಹಿ, ನೀರಿನಿಂದ ಕೂಡಿದ ಧೂಳು, ಅದನ್ನು ನೋಡಿದೆವು. ಕುರರಾಸಾರಸಾಶ್ಚೈವ, ನೀರಿನ ಹಕ್ಕಿಗಳನ್ನೆಲ್ಲ ನೋಡಿದೆವು. ಸಾಧ್ವತ್ರ ಪ್ರವಿಶಾಮೇತಿ ಮಯಾ ತೂಕ್ತಾ ಪ್ಲವಂಗಮಾ, ನಾನೇ ಹೇಳಿದೆ ಒಳಗಡೆ ಪ್ರವೇಶ ಮಾಡೋಣ ಅಂತ. ತೇಷಾಮಪಿ ಹಿತರವೇಚಾಂ ಅನುಮಾನಮುಪಾಗತಂ. ಅವರು ಅಷ್ಟೊತ್ತಿಗೆ ಅನುಮಾನ ಮಾಡಿದ್ರು. ಅನುಮಾನ ಅಂದರೆ ತರ್ಕ. ಅನುಮಾನ ಮಾಡಿದ್ರು, ಓಹೋ ಇಲ್ಲಿ ನೀರಿದೆ ಅಂತ. ನಾವಿವತ್ತು ತರ್ಕಶಾಸ್ತ್ರದಲ್ಲಿ ಇರೋದು ಬೆಂಕಿಯನ್ನು ಊಹಿಸುವ ತರ್ಕಗಳು. ಹೊಗೆ ಇದೆ ಅದರಿಂದಾಗಿ ಬೆಂಕಿ ಇದೆ, ಹೊಗೆ ಇದೆ ಅದರಿಂದಾಗಿ ಬೆಂಕಿ ಇದೆ ಅಂತ. ಇಡೀ ತರ್ಕಶಾಸ್ತ್ರ. ನನಗೆ ಒಂದು ಕನಸು ಬಿದ್ದಿತ್ತು. ನಮಗೆ ತರ್ಕಶಾಸ್ತ್ರ ಪಾಠ ಆಗತಾನೆ ಶುರು ಆಗಿತ್ತು. ನನಗೊಂದು ವಿಚಿತ್ರ ಕನಸು. ನನಗೆ ಬೀಳೋ ಕನಸುಗಳೆಲ್ಲ ತಮಾಷೆ. ನಾನು ಅದರಲ್ಲಿ ಅನ್ಸುತ್ತೆ ನನಗೆ, ಇವರು ಇಷ್ಟೊಂದು ಹೇಳ್ತಾ ಇರ್ತಾರೆ, ಚಲಕ್ಷಣಿ, ಪಂಚಲಕ್ಷಣಿ, ಸಿದ್ಧಾಂತ ಲಕ್ಷಣಿ, ಅವಯವ, ಬಾಧ, ಎಲ್ಲ ಗ್ರಂಥಗಳಲ್ಲಿಯೂ ಪರ್ವತ ವನ್ಯಮಾನ್ ಧೂಮಾತ್ ಅನ್ನೋದು ಕಾಮನ್ ಇನ್ಫರೆನ್ಸು. ಇದು ಏನಿದು ಅಂತ ನಾನು ಬೆಟ್ಟಕ್ಕೆ ಕನಸಿನಲ್ಲಿ ಬೆಟ್ಟದ ಹತ್ರ ನೋಡ್ಲಿಕ್ಕೆ ಮೇಲ್ಗಡೆ ಹೋಗ್ತಾ ಇರ್ತೀರಂತೆ. ನಾನು ಅದು ಏನಾಗತ್ತೆ, ಬೆಟ್ಟದ ಮೇಲ್ಗಡೆ ಜೋರಾಗಿ ಗಾಳಿ ಬೀಸಿ ಎರಡು ಬಿದಿರುಗಳು ತಿಕ್ಕಿಕೊಂಡು ಬೆಂಕಿ ಬರ್ತವೆ. ಅಲ್ಲಿ ಹೊಗೆಯನ್ನು ನೋಡಿದಾಗ ಬೆಂಕಿ ಇದೆ ಅಲ್ಲಿ ಅಂತ. ಆದರೆ ಇದ್ಯಾವುದು ತಾರ್ಕಿಕರಿಗೆ ಗೊತ್ತಿಲ್ಲ. ಇವಾಗ ಹೋಗಿ ಕೇಳಿದ್ರೆ ಹೆಂಗೆ ಬೆಂಕಿ ಹತ್ಕೊಳ್ತದೆ, ಅನುಮಾನ ತರಿ ಉಂಟಾ ಇಲ್ಲ ನೋಡ್ಬೇಕಷ್ಟೇ ಅಂತಾರೆ ಅವರು. ಅಂತಹ ಪೆಕ್ರಗಳವರು. ಸರಿ, ಅವರು ಮೇಲ್ಗಡೆ ನಾನು ಹೋಗ್ತಾ ಇರ್ತೀನಿ ಕನಸಿನಲ್ಲಿ. ಮೇಲ್ಗಡೆ ಹೋಗ್ತಾ ಇರ್ತೇನೆ. ಮೇಲ್ಗಡೆ ಹೋಗ್ತಾ ಇದ್ದಾಗ ಅಲ್ಲಿ ಒಬ್ಬ ಮೇಲ್ಗಡೆ ಕೆಳಗಡೆ ಇಳಿದು ಬರ್ತಾ ಇರ್ತಾನೆ. ಯಾಕೆ ಮೇಲ್ಗಡೆ ಹೋಗ್ತಾ ಇದ್ದೀ? ನಾನು ಹೊಗೆ ಇದೆ ಅಲ್ಲೆಲ್ಲ ಬೆಂಕಿ ಇದೆ ಅಂತ ಇದೆಲ್ಲ ಪರ್ವತದ ಮೇಲ್ಗಡೆ ನೋಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ಅದರಿಂದ ಏನು ಗೊತ್ತಾಗುತ್ತೆ, ಕೆಳಗಡೆ ಬಾ, ಈ ಗ್ರಂಥ ಎಲ್ಲ ಪಾಠ ಮಾಡ್ತೀನಿ, ನಿನಗೆ ಗೊತ್ತಾಗುತ್ತೆ ಅಂತಾನೆ ಅಂತ. ನಾನಿದನ್ನು ಒಂದು ಕವನ ರೂಪದಲ್ಲಿ ಬರೆದೆ. ಆಗ ನನಗೆ ತರ್ಕಶಾಸ್ತ್ರ ಪಾಠ ಮಾಡ್ತಾ ಇದ್ದ ಗುರುಗಳು ಒಂದು ದಿವಸ ಮಾತೇ ಆಡಿಸಿರಲಿಲ್ಲ. ನಮ್ಮನ್ನು ಗೇಲಿ ಮಾಡ್ತಾನೆ ಅಂತ ಅವ್ರಿಗೆ. ನಾನು ಸಹಜವಾಗಿ ಕವನದಲ್ಲಿ ಬರೆದದ್ದನ್ನು. ಇರಲಿ. ಅನುಮಾನಮುಪಾಗತಂ, ರಾಮಾಯಣದ ಅನುಮಾನ ನೀರು ಬೇಕು, ಅಲ್ಲಿ ನೀರಿದೆ ಅಂತ. ಆದರೆ ತರ್ಕಶಾಸ್ತ್ರಗಳ ಅನುಮಾನ ಅಲ್ಲಿ ಬೆಂಕಿ ಇದೆ ಅಂತ. ಇವ್ರಿಗೂ ಹಾಗೆ ಅನುಮಾನ ಬಂತು. ಈ ಎಲ್ಲ ಕಪಿಗಳಿಗೆ, ನನ್ನ ಸಹಚರರಿಗೆ. ಅಸ್ಮಿನ್ ನಿಪತಿತಾ ಸರ್ವೇಪ್ಯಥ ಕಾರ್ಯತ್ವರಾನ್ವಿತಾ ತಥೋ ಗಾಢಂ ನಿಪತಿತಾ ಗೃಹ್ಯ ಹಸ್ತೈ ಪರಸ್ಪರಂ. ನೀರು ಸಿಗತ್ತೆ ಅಂತನ್ನುವ ಬಯಕೆಯಿಂದ ಒಳಗಡೆ ನುಗ್ಗಿದೆವು. ನುಗ್ಗಿದರೇನು ಬಂತು? ಕತ್ತಲೋ ಕತ್ತಲು. ಕೈಗಳನ್ನು ಹಿಡಿದುಕೊಂಡು ಸಾಗಿದೆವು. ಎಷ್ಟು ಚೆನ್ನಾಗಿ ನೆರೇಟಿವ್ ಬಿಲ್ಡ್ ಮಾಡ್ತಾನೆ ಹನುಮಂತ. ಇದಂ ಪ್ರವಿಷ್ಟ ಸಹಸ ಬಿಲಂ ತಿಮಿರತಂ ವೃತಂ ಏತನ್ನ ಕಾರ್ಯಮೇತೇನ ಕೃತ್ಯೇನ ವಯಮಾಗತಾಹ. ಹೀಗಾಗಿ ಬಂದದ್ದು. ಏನೋ ಒಂದು
ಅತೀಂದ್ರಿಯವಾದ ಶಕ್ತಿ ನಮ್ಮಲ್ಲಿದೆ ಅಂತ ಅಂದುಕೊಳ್ಬೇಡ, ಅಥವಾ ಇದನ್ನೇ ಉದ್ದೇಶಿಸಿಕೊಂಡು ಬಂದೆವು ಅಂತಲೂ ಅಂದುಕೊಳ್ಬೇಡ. ಬಂದದ್ದು ಆಕ್ಸಿಡೆಂಟಲ್, ಆಕಸ್ಮಿಕವಾಗಿ ಬಂದೆವು. ತ್ವಾಂ ಚೈವೋಪಗತಾಸ್ತರವೇ ಪರಿದ್ಯೂನಾ ಬುಭುಕ್ಷಿತಾ ಆತಿಥ್ಯ ಧರ್ಮದತ್ತಾನಿ ಮೂಲಾನಿ ಚ ಫಲಾನಿ ಚ. ನಿನ್ನನ್ನು ನೋಡಿದೆವು, ಈ ಭೋಗ ಭೂಯಿಷ್ಠವಾದ ಭವನದಲ್ಲಿ ನೀನು ವಿರಾಗಿಣಿಯಾಗಿ ತಪಸ್ಸು ಮಾಡ್ತಾ ಇದ್ದೀ. ಅದೇ ನಮಗೆ ಆಶ್ಚರ್ಯ. ಅದಕ್ಕೆ ನಿನ್ನನ್ನು ಕೇಳಿದೆವು, ತಾಯಿ ಹಸಿವಾಗ್ತಾ ಇದೆ, ನೀರಡಿಕೆ ಆಗ್ತಾ ಇದೆ ಅಂತ. ನೀನು ಆತಿಥ್ಯ ಧರ್ಮದಿಂದ ನಮಗೆ ಮೂಲವನ್ನು ಫಲವನ್ನು ಕೊಟ್ಟೆ. ಅಸ್ಮಾಭಿರುಪಯುಕ್ತಾನಿ ಬಿಭುಕ್ಷಾ ಪರಿಪೀಡಿತೈ ಯತ್ವಯಾ ರಕ್ಷಿತಾಸ್ತರವೇ ಮ್ರಿಯಮಾಣ ಬುಭುಕ್ಷಯ. ಹಸಿವಿನಿಂದ ಸಾಯ್ತಾ ಇದ್ವಿ ತಾಯಿ, ಬುಭುಕ್ಷಯ ಮ್ರಿಯಮಾಣ ತ್ವಯಾ ರಕ್ಷಿತಾ, ನೀನು ನಮ್ಮನ್ನು ರಕ್ಷಿಸಿದೆ. ಬ್ರೂಹಿ ಪ್ರತ್ಯುಪಕಾರಾರ್ಥಂ ಕಿಂತೆ ಕುರುವಂತು ವಾನರಾಃ ಏವ ಮುಕ್ತಾತು ಸರ್ವಜ್ಞ ವಾನರೈಸ್ತೆ ಸ್ವಯಂ ಪ್ರಭೈ. ಸ್ವಯಂ ಪ್ರಭಾ, ಏನಾದರೂ ನಿನಗೆ ಪ್ರತ್ಯುಪಕಾರವನ್ನು ಸಲ್ಲಿಸುವ ಹಾಗಿದ್ರೆ ಹೇಳು, ಮಾಡಬೇಕು ಅಂತ ಇದ್ದೇವೆ. ಆಗ ಅವಳು ಹೇಳಿದ್ರಂತೆ, ಸರ್ವೇ ಚಾಂ ಪರಿತುಷ್ಟಾಸ್ಮಿ ವಾನರಾಣಾಂ ತರಸ್ವಿನಾಂ ಚರಂತ್ಯಾ ಮಮ ಧರ್ಮೇಣ ನ ಕಾರ್ಯಮಿಹ ಕೇನಚಿತ್. ನೀವು ಕೇಳಿದ್ದಕ್ಕೇನೋ ಸಂತೋಷವೇ, ಆದರೆ ನನಗೆ ಯಾವುದರ ಅಗತ್ಯವೂ ಇಲ್ಲವಲ್ಲ. ನಾನು ತಪಸ್ವಿನಿಯಾಗಿ ಇಲ್ಲಿದ್ದೇನೆ, ತಪಸ್ಸು ಮುಂದುವರಿಬೇಕು. ಅದಕ್ಕೆ ಇಲ್ಲಿ ನೀವಿಲ್ಲದೆ ಹೋದರೆ ಒಳ್ಳೇದಿಲ್ಲ. ನ ಕಾರ್ಯಮಿಹ ಕೇನಚಿತ್, ನೀವು ಯಾರು ಇಲ್ಲದೆ ಹೋದ್ರೆ ಒಳ್ಳೇದು. ಏವ ಮುಕ್ತಶುಭಂ ವಾಕ್ಯಂ ತಾಪಸ್ಯ ಧರ್ಮ ಸಂಹಿತಂ ವಾಚ ಹನುಮಾನ್ ವಾಕ್ಯಂ ತಾಮನಿಂದಿತಲೋಚನಾಂ. ಅನಿಂದಿತಲೋಚನಾಂ, ಅವಳ ಕಣ್ಣಲ್ಲಿ ಯಾವ ಕಶ್ಮಲವೂ ಕಂಡು ಬರಲಿಲ್ಲ. ಪ್ರಾಚೀನರು ಕಣ್ಣನ್ನು ವರ್ಣಿಸುವ ಮೂಲಕ ಮನಸ್ಸನ್ನು ಕುರಿತು ಹೇಳ್ತಾ ಇದ್ರು. ಪುಂಡರೀಕಾಕ್ಷ ಅಂತ ಹೇಳಿದ್ರೆ ಹೇಗೆ, ಹಾಗೆ ಅನಿಂದಿತಲೋಚನಾಂ. ಶರಣಂ ತ್ವಾಂ ಪ್ರಪನ್ನಾಸ್ಮಃ ಸರ್ವೇ ತೇ ಧರ್ಮಚಾರಿಣೀಂ. ನಿನ್ನನ್ನೇ ಮೊರೆ ಹೊಕ್ಕಿದ್ದೇವೆ. ಯಕೃತ ಸಮಯೋಸ್ಮಾಸು ಸುಗ್ರೀವೇಣ ಮಹಾತ್ಮನಾಂ ಸತು ಕಾಲೋ ವ್ಯತಿಕ್ರಾಂತೋ ಬಿಲೇಚ ಪರಿವರ್ತತಾಂ. ಸುಗ್ರೀವ ನಿಗದಿ ಮಾಡಿಕೊಟ್ಟ ಸಮಯ ಕಳೆದು ಹೋಗಿದೆ. ಸತ್ವಮಸ್ಮಾತ್ ಬಿಲಾದಸ್ಮಾನ್ ಉತ್ತಾರಯಿತುಮರ್ಹಸಿ. ಬಹಳ ಕಾಲ ಕಳೆದವು ಅಂತ ಕಾಣುತ್ತೆ, ಈ ಬಿಲದಿಂದ ನಮ್ಮನ್ನು ದಾಟಿಸಿಬಿಡು. ಮಹಚ್ಚ ಕಾರ್ಯಮಸ್ಮಾಭಿ ಕರ್ತವ್ಯಂ ಧರ್ಮಚಾರಿಣಿ. ಬಹಳ ದೊಡ್ಡ ಕೆಲಸ ಮಾಡಬೇಕಿದೆ ನಾವು. ತ್ರಾತು ಮರಹಸಿ ನ ಸರ್ವಾನ್ ಸುಗ್ರೀವ ಭಯಶಂಕಿತಾನ್. ಸುಗ್ರೀವನಿಂದ ಹೆದರಿದ್ದೇವೆ. ತಚ್ಚಾಪಿ ನ ಕೃತಂ ಕಾರ್ಯಂ ಅಸ್ಮಾಭಿರಿಹವಾತಿಭಿ ಏವ ಮುಕ್ತ ಹನುಮತ ತಾಪಸಿ ವಾಕ್ಯಮಬ್ರವೀತ್. ಹೀಗೆ ಹನುಮಂತ ಹೇಳಿದಾಗ ಅವಳು ಹೇಳಿದಳು, ಜೀವತಾ ದುಷ್ಕರಂ ಮನ್ಯೆ ಪ್ರವಿಷ್ಟೇನ ನಿವರ್ತಿತುಂ ತಪಸಸ್ಸು ಪ್ರಭಾವೇಣ ನಿಯಮೋಪಾರ್ಜಿತೇನ ಚ. ಬದುಕಿರುವವನು ಯಾರು ಒಮ್ಮೆ ಈ ಬಿಲಕ್ಕೆ ಬಂದರೆ ಹೊರಗಡೆ ಹೋಗ್ಲಿಕ್ಕೆ ಆಗಲ್ಲ. ಅದರಿಂದಾಗಿ ನೀವು ಹೊರಗಡೆ ಹೋಗೋದು ಅಂದ್ರೆ ಏನು? ಸರ್ವಾರೇವ ಬಿಲಾದಸ್ಮಾತ್ ತಾರಯಿಷ್ಯಾಮಿ ವಾನರಾನ್. ನೀವೇನೋ ಬಹಳ ದೊಡ್ಡ ಕೆಲಸ ಮಾಡಬೇಕು ಅಂತ ಹೇಳ್ತಾ ಇದ್ದೀರಾ. ಆಯಿತು, ಇದು ಆತಿಥ್ಯದ ಒಂದು ಭಾಗ. ನಿಮ್ಮನ್ನು ಯಾವುದೇ ತೊಂದರೆ ಇಲ್ಲದಂತೆ ಹೊರಗಡೆ ಕಳಿಸ್ತೇನೆ. ನಿಮೀಲಯತ ಚಕ್ಷುಂಷಿ ಸರ್ವೇ ವಾನರ ಪುಂಗವಾಹ. ಎಲ್ಲರೂ ಕಣ್ಮುಚ್ಚಿ. ನಹಿ ನಿಷ್ಕ್ರಮಿತುಂ ಚಕ್ಯಂ ಅನಿಮೀಲಿತಲೋಚನೈ. ಕಣ್ಣು ಮುಚ್ಚದೆ ಈ ಬಿಲದಿಂದ ಹೋಗಲು ಸಾಧ್ಯವಿಲ್ಲ ಅಲ್ವಾ? ಈ ಲೋಕದಿಂದಲೂ ಅಷ್ಟೇ, ಕಣ್ಣು ಮುಚ್ಚದೆ ಯಾರು ಹೋಗ್ಲಿಕ್ಕೆ ಸಾಧ್ಯ? ಎಲ್ಲ ಕಣ್ಣು ಮುಚ್ಚೆ ಈ ಲೋಕದಿಂದ ಬೇರೆ ಕಡೆ ಹೋಗಬೇಕು. ಇದು ಬೇರೆ ಲೋಕದ ಥರನೇ ಆಯಿತು. ನೀವು ಕಣ್ಣು ಮುಚ್ಚದೆ ಇಲ್ಲಿಂದ ಹೋಗಲ್ಲ ಅಂತಂದವಳು. ತಥೋ ನಿಮೀಲಿತಾಸ್ತರವೇ ಸುಕುಮಾರಾಂಗುಲೈಕ್ಕರೈ ಸಹಸಾಪಿತ ದುರ್ದೃಷ್ಟಿಂ ಹೃಷ್ಟ ಗಮನಕಾಂಕ್ಷಯ. ವಾನರಾಸ್ತು ಮಹಾತ್ಮಾನೋ ಹಸ್ತರುದ್ಧ ಮುಖಾಸ್ತದಾ. ಆಗ ಸಂತೋಷದಿಂದ ಸಹಸಾ ಹೃಷ್ಟಾ ದೃಷ್ಟಿಂ ಪಿದದುಹು, ಕಣ್ಣು ಮುಚ್ಕೊಂಡ್ರಂತೆ. ಆಮೇಲೆ ಹಸ್ತರುದ್ಧ ಮುಖಾಹ,
ಕೈಗಳಲ್ಲಿ ಕಣ್ಣು ಮುಚ್ಕೊಂಡ್ರಂತೆ. ಯಾಕೆಂದರೆ ಚಾಪಲ್ಯದಿಂದ ಒಂದು ಕಣ್ಣು ತೆರೆದು ನೋಡೋದು, ಅವಳು ಗೊತ್ತಾಗೋದು, ಸಿಟ್ಟು ಬರೋದು ಅವೆಲ್ಲ ಬೇಡ. ಹಸ್ತರುದ್ಧ ಮುಖಾಹ, ತಮ್ಮೆರಡೂ ಕೈಗಳಿಂದ ಕಣ್ಣುಗಳನ್ನು ಮುಚ್ಚಿಕೊಂಡ್ರು. ನಿಮೇ ಚಾಂತರ ಮಾತ್ರೇಣ ಬಿಲಾದುತ್ತಾರಿತಾಸ್ತಯ ಉವಾಚ ಸರ್ವಾನ್ಸ್ತಾನ್ಸ್ತತ್ರ ತಾಪಸಿ ಧರ್ಮಚಾರಿಣೀ. ಆಮೇಲೆ ಒಂದು ನಿಮಿಷ ಕಣ್ಣು ರೆಪ್ಪೆ ಮುಟುಕಿಸುವುದರಲ್ಲಿ ಇವರು ಎಲ್ಲೋ ಇದ್ದಾರೆ. ಅವಳು ಹೇಳಿದಳಂತೆ, ನಿಸೃತಾನ್ ವಿಷಮಾತ್ತಸ್ಮಾತ್ ಸಮಾಶ್ವಾಸ್ಯೇದಮಬ್ರವೀತ್ ಏಷ ವಿಂಧ್ಯ ಗಿರಿಶ್ರೀಮಾನ್ ನಾನಾ ದ್ರುಮಲತಾಯುತಃ. ಇದು ವಿಂಧ್ಯ. ಏಷ ಪ್ರಸ್ರವಣಶೈಲ, ಇದೋ ನೋಡಿ ಸ್ವಲ್ಪ ದೂರ ಹೋದರೆ ಪ್ರಸ್ರವಣ. ಸ್ವಸ್ತಿ ವಸ್ತು ಗಮಿಷ್ಯಾಮಿ, ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ, ನಾನು ಮನೆಗೆ ಹೋಗ್ತೇನೆ ಅಂತ ಹೇಳಿ ಇತ್ಯುಕ್ತ್ವಾ ತದ್ಬಿಲಂ ಶ್ರೀಮತ್ ಪ್ರವಿವೇಚ ಸ್ವಯಂ ಪ್ರಭಾ, ಹೀಗೆ ನುಡಿದು ಅವಳು ತನ್ನ ಬಿಲವನ್ನು ಪ್ರವೇಶ ಮಾಡಿದಳು ಅನ್ನುವಲ್ಲಿಗೆ 52ನೇ ಸರ್ಗ ಆಯಿತು. ತತಸ್ತೆ ದದೃಚುರ್ಘೋರಂ ಸಾಗರಂ ವರುಣಾಲಯಂ ಅಪಾರಂ ಅಭಿಗರ್ಜಂತಂ ಘೋರೈರೂರ್ಮಿಭಿರಾಕುಲಂ. ಆಮೇಲೆ ಏನೋ ಸದ್ದು ಬಂತು. ತಿರುಗಿ ನೋಡಿದರೆ ಕಡಲು ಭೋರ್ಗೆರಿತಾ ಇದೆ, ಮಾರ್ಮೊಳಗುತ್ತಾ ಇದೆ. ಮಯಸ್ಯ ಮಾಯಾ ವಿಹಿತಂ ಗಿರಿದುರ್ಗಂ ವಿಚಿನ್ವತಾಂ ತೇಷಾಂ ಮಾತೋ ವ್ಯತಿಕ್ರಾಂತೋ ಯೋ ರಾಜ್ಞಾ ತಮಯಕೃತಃ. ವಿಂಧ್ಯ ಪರ್ವತ ಇಲ್ಲಿದೆ ಅಂತ ದಿಕ್ಕು ತೋರಿಸಿದ್ದು. ದಿಕ್ಕು ತೋರಿಸಿದ್ದು ಅವರು ಪರ್ವತದ ಕಡಲಿನ ಮುಂದೆ ಇದ್ರು. ಹಾಗೆ ಅಲ್ಲಿಗೆ ಹೋಗಿದ್ದಲ್ಲ. ಅಯ್ಯೋ, ಈ ತಿಂಗಳು ಕಳೆದಿದೆ. ವಿಂಧ್ಯಶ್ಚತು ಗಿರೆಪ್ಪಾದೆ ಸಂಪ್ರಪುಷ್ಪಿತ ಪಾದಪೆ ಉಪವಿಶ್ಯ ಮಹಾತ್ಮಾನಃ ಚಿಂತಾಂ ಆಪೇದಿರೇ ತದಾ. ನೋಡಿದ್ರು ಇಲ್ಲಿರುವ ಹೂವನ್ನು ನೋಡ್ತಾ ಇದ್ರೆ ತಿಂಗಳು ಕಳೆದ ಮೇಲೆ ಹುಟ್ಟುವಂತಹ ಹೂವು. ಆ ಹೂವಿನ ಮೂಲಕ ಅವರು ತಿಂಗಳು ನೋಡ್ತಾರೆ. ಕ್ಯಾಲೆಂಡರ್ ಇರಲಿಲ್ವಲ್ಲ ಅವಾಗ, ಕ್ಯಾಲೆಂಡ್ರು ಮೊಬೈಲು ಯಾವುದಿರಲಿಲ್ಲ. ಹೂವು ನೋಡಿ, ಓ ಈ ತಿಂಗಳು ಬಂದಿದೆ ಅಂದರೆ ಮಾಸ ಕಳೆದಿದೆ. ತತ ಪುಷ್ಪಾತಿಭಾರಾಗ್ರಾನ್ ಲತಾಚತ ಸಮಾವೃತಾನ್ ದ್ರುಮಾನ್ ವಾಸಂತಿಕಾನ್ ದೃಷ್ಟ್ವಾ ಬಭೂವೃಭಯ ಚಂಕಿತಾ. ಇನ್ನೇನು ವಸಂತ ಮಾತ ಬರುತ್ತೆ ಅಂತನ್ನುವ ದೃಷ್ಟಿಯಲ್ಲಿದೆ. ಅವಾಗ ಬಂದಿದ್ದೇವೆ ನಾವು, ಛೇ ಅನ್ಕೊಂಡು. ತತಸ್ತಾನ್ ಕಪಿವೃದ್ಧಾಂಶ್ಚ ಶಿಷ್ಟಾಂಶ್ಚೈವ ಮನೌಕತಃ ವಾಚಾ ಮಧುರಯಾ ಭಾಷ್ಯ ಯಥಾ ವದನುಮಾನ್ಯ ಚ. ಆಮೇಲೆ ಈ ತನ್ನೊಳಗಡೆ ನಾಯಕತ್ವವನ್ನು ಆಹ್ವಾನಿಸಿಕೊಂಡ ಒಬ್ಬ ಹುಡುಗ ಇದ್ನಲ್ಲ, ಅಂಗದ. ಸತು ಸಿಂಹ ವೃಷಸ್ಕಂದ ಪೀನಾಯತ ಭುಜ ಕಪಿ ಯುವರಾಜೋ ಮಹಾಪ್ರಾಜ್ಞ ಅಂಗದೋ ವಾಕ್ಯಮಬ್ರವೀತ್. ಅಂಗದ ಹೇಳಿದ, ಶಾಸನಾತ್ ಕಪಿರಾಜಸ್ಯ ವಯಂ ಸರ್ವೇ ವಿನಿರ್ಗತಾ ಮಾತಪೂರ್ಣೋ ಬಿಲಸ್ಥಾನಾಂ ಹರಯಕ್ಕಿನ್ನ ಬುದ್ಧ್ಯತಾ. ಆ ಉಗ್ರನಾದ ಸುಗ್ರೀವನ ಅಣತಿಯಂತೆ ನಾವು ಹೊರಟೆವು. ತಿಂಗಳು ಕಳೆಯಿತು, ಗೊತ್ತಾಯಿತೋ ನಿಮಗೆ. ವಯಮಾಶ್ವಯುಜೇ ಮಾಸಿ ಕಾಲಸಂಖ್ಯಾ ವ್ಯವಸ್ಥಿತಾ ಪ್ರಸ್ಥಿತ ಸೋಪಿ ಚಾತೀತಃ ಕಿಮತ ಕಾರ್ಯಮುತ್ತಮಂ. ಆಶ್ವಯುಗ್ ಮಾಸದಲ್ಲಿ ಹೊರಟೆವು, ಮಾಸ ಕಳೆದು ಹೋಗಿದೆ. ಭವಂತ ಪ್ರತ್ಯಯಂ ಪ್ರಾಪ್ತಾ ನೀತಿ ಮಾರ್ಗ ವಿಚಾರದಾ ಹಿತೇಶ್ವಭಿರತಾ ಭರ್ತು ನಿಸೃಷ್ಟಾಸ್ತರ್ವ ಕರ್ಮಸು. ನೀವೆಲ್ಲರೂ ಕೂಡ ಒಂದು ವಿಶ್ವಾಸವನ್ನು ಹೊಂದಿದ್ರಿ, ಇಲ್ಲಿಂದ ಹೊರಡುವ ಮುನ್ನ ಕೆಲಸ ಖಂಡಿತ ಆಗೇ ಆಗತ್ತೆ ಅಂತ. ಕರ್ಮ ಸ್ವಪ್ರತಿಮಾ ಸರ್ವೇ ದಿಕ್ಷು ವಿಶ್ರುತ ಪೌರುಚಾ ಮಾಂ ಪುರಸ್ಕೃತ್ಯ ನಿರ್ಯಾತಾ ಪಿಂಗಾಕ್ಷ ಪ್ರತಿಚೋದಿತಾ. ಈ ಕಪಿ ಸುಗ್ರೀವನಿಂದ ಪ್ರಚೋದಿತರಾಗಿ ನನ್ನನ್ನು ನಾಯಕರಾಗಿ ಸ್ವೀಕರಿಸಿದಿರಿ. ಯಾರೂ ಅವನನ್ನು ನಾಯಕರಾಗಿ ಸ್ವೀಕರಿಸಿರಲಿಲ್ಲ. ಕೆಲವ್ರಿಗಿರ್ಬಹುದೇನೋ ಅಂಗದ ಯುವರಾಜ ಅಂತ, ಆದರೆ ಸುಗ್ರೀವ ಇವನನ್ನು ನಾಯಕನಾಗಿ ಮಾಡಿರಲಿಲ್ಲ. ಬೇರೆಯವರು ಇವನ ನಾಯಕನಾಗಿ ಸ್ವೀಕರಿಸಿರಲಿಲ್ಲ, ಹಿರಿಯರೆಲ್ಲ. ಆದರೆ ಇವನೆಲ್ಲೇ ಆರೋಪಿತ, ನನ್ನಲ್ಲಿ ಸ್ವೀಕರಿಸಿದ್ದಾರೆ ಅಂತ.
ಇದಾನೀಮಕೃತಾರ್ಥಾನಾಂ ಮರ್ತವ್ಯಂ ನಾತ್ರ ಸಂಚಯಃ ಹರಿರಾಜಸ್ಯ ಸಂದೇಶಂ ಅಕೃತ್ವಾ ಕಸ್ಸುಖೀ ಭವೇತ್. ಕೆಲಸ ಮಾಡಿಲ್ಲ, ಸಾಯೋದೊಂದೇ ದಾರಿ. ಅಸ್ಮಿನ್ನತೀತೆ, ಅಲ್ಲಿಂದ ಸಮುದ್ರ ತೀರಕ್ಕೆ ಹೇಗೆ ಬಂದದ್ದು ಅಂತ ಹೇಳಿ ದಿಲೀಪ್ ರತ್ನಾಕರ್ ಅವರ ಪ್ರಶ್ನೆ ಸ್ವಯಂ ಪ್ರಭೆಯ ಸಾಮರ್ಥ್ಯದಿಂದ ಬಂದದ್ದು. ತೀಕ್ಷ್ಣ ಪ್ರಕೃತ್ಯ ಸುಗ್ರೀವ ಅಸ್ಮಿನ್ನತೀತೆ ಕಾಲೇ ತು ಸುಗ್ರೀವೇಣ ಕೃತೆ ಸ್ವಯಂ ಪ್ರಾಯೋಪವೇಚನಂ ಯುಕ್ತಂ ಸರ್ವೇಷಾಂಚ ಸುಖವನೌಕತಾಂ. ಈ ಕಾಲ ಕಳೀತು, ಪ್ರಾಯೋಪವೇಶವೇ ಒಳ್ಳೆಯದು. ಪ್ರಾಯ ಅಂದರೆ ಉಪವಾಸ, ಮರಣ. ಪ್ರಾಯ ಅಂದರೆ ಮರಣ, ಮರಣಕ್ಕಾಗಿ ಕೂಡುವುದು. ಅದೇ ಪ್ರಾಯ ಉಪವೇಶ, ಪ್ರಾಯೋಪವೇಶ. ಇದಾನೀಮಕೃತಾರ್ಥಾನಾಂ, ನಾವು ಸಾಯಬೇಕಷ್ಟೇ. ಈಗ ಮರಣಾಂತ ಉಪವಾಸ ನಾವು ಮಾಡಬೇಕೀಗ. ತೀಕ್ಷ್ಣ ಪ್ರಕೃತ್ಯ ಸುಗ್ರೀವ, ಸಹಜವಾಗಿ ಹೊರಟ. ಸ್ವಾಮಿ ಭಾವೇ ವ್ಯವಸ್ಥಿತ, ಅವನು ಹೊರಟತನ ಮೊದಲೇ ಅದಕ್ಕೆ ಸಾಣೆ ಹಿಡಿದ ಹಾಗೆ ದೊರೆ ಬೇರೆ ಆಗೋಗಿದ್ದಾನೀಗ. ಗತಿ ಏನು? ನ ಕ್ಷಮಿಷ್ಯತಿ ನ ಸರ್ವಾನ್ ಅಪರಾಧ ಕೃತೋ ಮಹಾನ್. ಅಪರಾಧ ಮಾಡಿದ್ಮೇಲೆ ಬಿಡ್ತಾನೇನು? ಅಪ್ರವೃತ್ತೋ ಹಿ ಸೀತಾಯಾ ಪಾಪಮೇವ ಕರಿಷ್ಯತಿ ತಸ್ಮಾತ್ ಕ್ಷಮಮಿಹಾದ್ಯೈವ ಗಂತುಂ ಪ್ರಾಯೋಪವೇಚನಂ. ಇನ್ನು ಸೀತೆಯ ಈ ಕೆಲಸವನ್ನು ಮಾಡದಿದ್ದರೆ ನಮ್ಮನ್ನು ಅವನು ಕೊಲ್ತಾನೆ, ಅದಕ್ಕಿಂತ ನಾವೇ ಸತ್ತು ಬಿಡೋದು ಒಳ್ಳೆಯದು. ತ್ಯಕ್ತ್ವಾ ಪುತ್ರಾಂಶ್ಚ ದಾರಾಂಶ್ಚ ಧನಾನಿ ಚ ಗೃಹಾಣಿ ಚ ಧ್ರುವನ್ನೋ ಹಿಂಸತೆ ರಾಜ ಸರ್ವಾನ್ ಪ್ರತಿಗತಾನಿತಃ. ನಾವಿಲ್ಲಿಂದ ಹೋದ್ವಿ ಅಂತ ಇಟ್ಕೊಳ್ಳಿ, ನಮ್ಮ ಮಕ್ಕಳನ್ನು ಕಸಿದುಕೊಳ್ತಾನೆ, ನಮ್ಮ ಹೆಂಡತಿಯರನ್ನು ಕಸಿದುಕೊಳ್ತಾನೆ, ನಮ್ಮ ಹಣವನ್ನು ಕಸಿದುಕೊಳ್ತಾನೆ, ನಮ್ಮ ಮನೆಯನ್ನು ಕಸಿದುಕೊಳ್ತಾನೆ. ಹೀಗೆ ಹಿಂಸೆಗೊಳಗಾಗೋದಕ್ಕಿಂತ ನಾವೇ ಇಲ್ಲೇ ಸತ್ತುಬಿಟ್ರೆ. ವಧೇನ ಪ್ರತಿರೂಪೇಣ ಶ್ರೇಯಾನ್ ಮೃತ್ಯುರಿಹೈವನಃ. ಅಲ್ಲಿಗೋದ್ರೂ ತಾಯ್ಬೇಕು, ಇಲ್ಲಿಗೋದ್ರೂ ತಾಯ್ಬೇಕು, ಇಲ್ಲೇ ಸತ್ತೋಗೋಣ. ನಚಾಹಂ ಯೌವರಾಜ್ಯೇನ ಸುಗ್ರೀವೇಣಾಭಿಷೇಚಿತ. ಅಲ್ಲಪ್ಪ, ನಿನ್ಮೇಲೆ ಪ್ರೀತಿ ಇಲ್ಲ ಅಂದ್ರೇನು? ನಿನಗೆ ಅಭಿಷೇಕ ಮಾಡಿದ್ದಾನೆ, ಅವನೇನು ಮಾಡಿದ? ಅವನ ತಲೆ. ನರೇಂದ್ರೇಣಾಭಿಷಿಕ್ತೋಸ್ಮಿ ರಾಮೇಣ ಕ್ಲಿಷ್ಟಕರ್ಮಣ. ರಾಮ ಹೇಳ್ದ ಅಂದ್ ಮಾಡ್ದ. ಸುಗ್ರೀವನಿಗೆ ಬಿಟ್ಟಿದ್ದಿದ್ರೆ ಮಾಡ್ತಾ ಇದ್ನ, ಓಡಿಸ್ಬಿಡ್ತಿದ್ದ ನನ್ನನ್ನು. ಒಬ್ಬರ ಬಗ್ಗೆ ಒಂದು ನೆಗೆಟಿವ್ ನೋಟ್ ಶುರು ಆದರೆ ಅವರು ಒಳ್ಳೆಯ ಗುಣಗಳನ್ನು ನಾವು ಲೆಕ್ಕಿಸೋದಿಲ್ಲ. ಅದಕ್ಕೆ ಅಂಗದನೇ ಸಾಕ್ಷಿ. ಪಾಪ ಅವನು ಹೇಳಿದ್ದು ಅಣ್ಣ ಹೇಳಿದಾನೆ ಅಂತ ಮಾಡಿದ್ದವನು. ವಾಲಿ ಸಾಯಬೇಕಾದ್ರೆ ಅಂಗದೇನ ಹಿ ಮಾವೈರಂ ಅನುಸಂಧತ್ಸೋ ಮೂರ್ಖವತ್. ನಾನು ಮಾಡಿದ ಮೂರ್ಖತನವನ್ನು ನೀನು ಮಾಡಬೇಡ, ಅಂಗದನ ಮೇಲೆ ದ್ವೇಷ ಇಡಬೇಡ ಅಂತ ಹೇಳಿದ್ದಕ್ಕೆ ಕೂಡಲೇ ಮಾಡಿದ್ದಾನೆ. ಆದರೆ ಏನು ಅವನೇನು ಮಾಡಿದ್ದು? ರಾಮ ಇದ್ದದ್ದಕ್ಕೆ ಮಾಡಿದ್ದು ಅಲ್ಲ, ರಾಮ ಇದ್ದದ್ದಕ್ಕೆ ಮಾಡಿಲ್ಲ ಅಂತ ಹೇಳ್ತಾ ಇರೋದಲ್ಲ. ಆದರೆ ಸುಗ್ರೀವನಿಗೆ ಅಷ್ಟು ಕ್ರೌರ್ಯವನ್ನು ತೋರಿಸುವ ಅಗತ್ಯ ಇಲ್ಲ. ಅದೃಷ್ಟಾಯಾಂಚ ವೈದೇಹ್ಯಾಂ ದೃಷ್ಟ್ವಾ ಚೈವ ತಮಾಗತಾನ್ ರಾಘವ ಪ್ರಿಯ ಕಾಮಾಯ ಘಾತಯಿಷ್ಯತ್ಯ ಸಂಚಯನ್. ಅವನು ನಮ್ಮನ್ನು ಕೊಲ್ಲಬೇಕಾಗಿರೋದು ನಾವು ಕೆಲಸ ಮಾಡಿಲ್ಲ ಅಂತಲ್ಲ, ರಾಮನ ಮೇಲಿನ ಪ್ರೀತಿ, ನಿನ್ನ ಮೇಲೆ ಉತ್ಕಟವಾದ ಪ್ರೀತಿ ಇದೆ ಅಂತ ತೋರಿಸ್ಲಿಕ್ಕೆ ನಮ್ಮನ್ನು ಕೊಲ್ತಾನವನು. ನಮ್ಮನ್ನು ಕೊಲ್ಲೋದ್ರ ಮೂಲಕ ಎರಡು, ಅವನ ದಾರಿಗೆ ಅಡ್ಡವಾಗಿರುವ ಎಲ್ಲ ಮುಳ್ಳುಗಳನ್ನು ಸರಿಸೋದು ಒಂದು, ಇನ್ನೊಂದು ರಾಮನ ಮೆಚ್ಚುಗೆ. ನನ್ನ ಕೆಲಸ ಮಾಡಲಿಲ್ಲ ಅಂತ ಹೇಳಿ ತನ್ನ ಅಣ್ಣನ ಮಗನನ್ನು ಕೊಂದ. ಎಂಥ ಪ್ರೀತಿ ನನ್ನ ಮೇಲೆ ಸುಗ್ರೀವನಿಗೆ ಅಂತ ಅನ್ಕೊಳ್ಬೇಕು. ನೋಡಿದ್ರಾ ಅಂತ ನಾನು. ನಕ್ಷಮಂ ಚಾಪರಾಧಾನಾಂ ಗಮನಂ ಸ್ವಾಮಿ ಪಾರ್ಶ್ವತಃ ಪ್ರಧಾನಭೂತಾಶ್ಚ ವಯಂ ಸುಗ್ರೀವಸ್ಯ ಸಮಾಗತಾಃ. ಏನೇ ಆಗಲಿ ಅಪರಾಧ ಮಾಡಿದವರು ರಾಜನ ಬಳಿಗೆ ಹೋಗದೇ ಇರೋದು ಉತ್ತಮ. ಇಲ್ಲೇ ಎಲ್ಲಾರು ಅಬ್ಸ್ಕಾಂಡಾಗ್ಬಿಡ್ಬೇಕು. ಯಹೈವ ಸೀತಾಮನ್ವೀಕ್ಷ್ಯ ಪ್ರವೃತ್ತಿಮುಪಲಭ್ಯವಾ
ನೋ ಚೇದ್ ಗಚ್ಛಾಮತಂ ವೀರಂ ಗಮಿಷ್ಯಾಮೋ ಯಮಕ್ಷಯಂ. ಸೀತೆಯನ್ನ ಸ್ವಲ್ಪ ತಡವಾದರೂ ನೋಡ್ಕೊಂಡು ಹೋಗೋದು ಒಳ್ಳೆಯದು, ಇಲ್ಲ ಅಂದರೆ ಸೀದಾ ಯಮನ ಮನೆಗೆ, ಯಮಕ್ಷಯಂ. ಪ್ಲವಂಗಮಾನಾಂ ತು ಭಯಾರ್ಜಿತಾನಾಂ ಶ್ರುತ್ವಾ ವಚಸ್ತಾರ ಇದಂ ಬಭಾಚೆ ಅಲಂ ವಿಚಾದೇನ ಬಿಲಂ ಪ್ರವಿಶ್ಯ ವತಾಮತರವೇ ಯದಿ ರೋಚತೆ ವಹ. ಆಗ ತಾರ ಹೇಳಿದಂತೆ, ಸಾಯ್ಬೇಕ್ಯಾಕೆ, ಈ ಬಿಲವನ್ನು ಪ್ರವೇಶ ಮಾಡಿಬಿಟ್ರೆ ಮುಗೀತು. ಹೇಗೂ ಇದು ಅಭೇದ್ಯ, ಈಗ ತಾನೇ ಬಂದಿದ್ದೀವಿ, ಈಗ ತಾನೇ ವಾಪಸ್ ಹೊಟ್ಟೋದ್ರಾಯ್ತು. ಸ್ವಯಂ ಪ್ರಭೆ ಕೇಳ್ಬೋದು, ಯಾಕ್ರೋ ಬಂದದ್ದು, ಮತ್ತೆ ಬಾಯಾರಿಕೆ ಆಯಿತು ಅಮ್ಮ ಅಂದರೆ ಮುಗೀತು, ಅಷ್ಟೇ ತಾನೇ, ಇಲ್ಲೇ ಇದ್ದು ಬಿಡಬಹುದು. ಇದಂ ಹಿಮಾಯಾ ವಿಹಿತಂ ತು ದುರ್ಗಮಂ ಪ್ರಭೂತ ಪುಷ್ಪೋದಕ ಭೋಜ್ಯಪೇಯಂ ಯಹಾಸ್ತಿ ನೋ ನೈವ ಭಯಂ ಪುರಂದರಾತ್ ನರಾಘವಾದ್ವಾನರ ರಾಜತೋಪಿ ವಾ. ಇದಂ ಹಿ ಮಾಯಾವಿಹಿತಂ ಸುದುರ್ಗಮಂ, ಇದು ಯಾರಿಗೂ ಪ್ರವೇಶ ಇಲ್ಲ. ಒಳಗಡೆ ಚೆನ್ನಾಗಿ ಎಷ್ಟು ಉಂಡರೂ ತೀರದ ಹಣ್ಣುಗಳಿವೆ, ಎಷ್ಟು ಕುಡಿದರೂ ತೀರದ ನೀರಿದೆ. ಇಹಾಸ್ತಿ ನೋ ನೈವ ಭಯಂ ಪುರಂದರಾತ್, ಇಲ್ಲಿ ಇಂದ್ರನಿಂದ ಭಯವಿಲ್ಲ, ರಾಮನಿಂದ ಭಯವಿಲ್ಲ, ಸುಗ್ರೀವನಿಂದ ಭಯವಿಲ್ಲ. ಶ್ರುತ್ವಾಂಗದಸ್ಯಾಪಿ ವಚೋನುಕೂಲಂ ಊಚುಶ್ಚ ತರವೇ ಹರಯ ಪ್ರತೀತಾಃ ಯಥಾ ನಹನ್ಯೇಮ ತಥಾ ವಿಧಾನಂ ಅಸಕ್ತ ಮಧ್ಯೈವ ವಿಧೀಯತಾನ್ನಃ. ಕೂಡಲೇ ಓಟ್ ಬಿದ್ದೋಯ್ತು ಎಲ್ಲ ಕಪಿಗಳದ್ದು. ಸರಿ, ಮೆಜಾರಿಟಿ ಲೆಕ್ಕದಲ್ಲಿ ತಗೊಂಡ್ರೆ ಕರೆಕ್ಟ್. ಹೌದು ಹೌದು, ಅವ್ರು ಯಾರನ್ನೋ ಇಬ್ಬರನ್ನ ನಂಬಿಕೊಂಡು ನೋಡಿ, ಸುಗ್ರೀವನನ್ನು ನಂಬಿಕೊಂಡು ರಾಮನಿಗೆ ಪ್ರಯೋಜನ ಆಗಬೇಕು ಅಂತ, ನಮ್ಗೆ ಸುಗ್ರೀವನಿಂದನೂ ಏನೂ ಆಗಿಲ್ಲ, ರಾಮನಿಂದನೂ ಏನು ಪ್ರಯೋಜನ ಆಗಿಲ್ಲ. ಯಾವ ಸರ್ಕಾರ ಬಂದರೂ ನಾವು ಹಿಟ್ಟು ಬೀಸೋದು ತಪ್ಪತ್ತೇ ಅಂತ ಈಗಿನವ್ರು ವಾದ ಮಾಡ್ತಾರಲ್ಲ, ಅದೇ ರೀತಿ ಇವರು, ಯಾವ ಸರ್ಕಾರ ಬೇಕಾದ್ರೆ ಬರಲಿ, ನಾವೇ ಒದ್ದಾಡಬೇಕು ನಮ್ಮ ಜೀವನಕ್ಕೆ ಅಂತ ಹೇಳಿ ಇವರೇನೋ ಯೋಚನೆ ಮಾಡ್ತಾರಲ್ಲ, ಹಾಗೆ ಇವರು ಕೂಡ ಸರಿ ಓಟ್ ಮುಗೀತು, ಉಚಿತವಾಗಿ ಸಿಗುತ್ತೆ ಬೇರೆ. ಏನು ಅದ್ಭುತ, ನೀರು ಹಣ್ಣು ಎಲ್ಲ, ಟ್ಯಾಕ್ಸ್ ಪೇ ಇಲ್ಲ, ಏನಿಲ್ಲ, ಹೋಗೋಣ ಅಂದ್ರಂತೆ. ಯಥಾ ನಹನ್ಯೇಮ ತಥಾ ವಿಧಾನಂ ಅಸಕ್ತ ಮಧ್ಯೈವ ವಿಧೀಯತಾನ್ನಃ ಅಂದರು. ಆಮೇಲೆ ತಾರ ಇನ್ನು ಈ ರೀತಿ ಹೇಳಿದ, ಎಲ್ಲರೂ ಒಪ್ಪಿಕೊಂಡರು. ಇಂತಹ ಸಂದರ್ಭದಲ್ಲಿ ಹನುಮಂತ ಏನು ಮಾಡಿದ ಅನ್ನೋದು 54ನೇ ಸರ್ಗ, ಅದು ಮುಂದಿನ ಶನಿವಾರ. ಇಲ್ಲಿಗೆ ಕಿಷ್ಕಿಂಧ ಕಾಂಡೆ 53 ಸರ್ಗ, 53 ಸರ್ಗ ಆಯಿತು. ಆಮೇಲೆ 54ನೇ ಸರ್ಗ ಸ್ವಾರಸ್ಯಕರವಾದ ಮಾತಿದೆ, ಹನುಮಂತನ ಅದ್ಭುತವಾದ ಅನಾಲಿಸಿಸ್ ಇದೆ. ಅದನ್ನೆಲ್ಲ ನಾವು ಮುಂದಿನ ವಾರ ನೋಡೋಣ. ನಾಳೆಯಿಂದ ಯಥಾಪ್ರಕಾರ ಮಹಾಭಾರತ ಶುರು. ಕೃಷ್ಣಾರ್ಪಣಮಸ್ತು.